ಈ ಉತ್ಸವವನ್ನು ಮಂಗಳೂರಿನಲ್ಲಿ ಅದು ಎಲೋಸಿಯಸ್ ಕಾಲೇಜಿನ ಈ ಸುಂದರವಾದ ಆವರಣದಲ್ಲಿ ಆಯೋಜಿಸಿರುವ ನನ್ನ ನಿಡುಗಾಲದ ಗೆಳೆಯರಾದ ಶ್ರೀ ಪ್ರಕಾಶ್ ರಾಜ್ ಅವರೇ ಮತ್ತು ಇಲ್ಲಿ ಕುಳಿತಿರುವ ಎಲ್ಲ ಸ್ನೇಹಿತರೆ, ಈ ಕಾರ್ಯಕ್ರಮ ಈಗಾಗಲೇ ಸ್ವಲ್ಪ ಭಾವುಕವಾಗಿ ಆರಂಭವಾಗಿದೆ. ಇಲ್ಲಿ ಮಕ್ಕಳು ಇನ್ನೂ ಕೂಡ ಮಲ್ಲಿಗೆಯ ಮಾಲೆಯನ್ನು ಹೆಣೆಯುತ್ತಲೇ ಇದ್ದಾರೆ ಮತ್ತು ಅವರ ಎದುರು ಒಂದು ಬಣ್ಣ ಬಣ್ಣದ ಕೌದಿ ಇದೆ. ಇವತ್ತು ಕೌದಿ ಹರಿದು ಹೋಗಿದೆ. ಬಣ್ಣ ಬಣ್ಣದ ಕೌದಿ ಹರಿದು ಹೋಗುತ್ತಿದೆ ಮತ್ತು ಬಹಳ ಜನ ಈ ಬಣ್ಣ ಬಣ್ಣದ ಕೌದಿಯನ್ನು ನೋಡಲಾಗದೆ ಅದನ್ನು ಹರಿಯುತ್ತಿರುವ ಕೆಲಸಗಳನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ. ನಾನು ಅನೇಕ ಕಡೆ ಹೇಳಿದ ಹಾಗೆ ಕೌದಿಯ ರೂಪಕ ನಮಗೆ ಬೇಡ ಅಂತಂದರೆ ಭಾರತಕ್ಕೆ ಇನ್ನೊಂದು ಬಹಳ ಬಲಿಷ್ಠವಾದ ರೂಪಕ ರಂಗೋಲಿ. ರಂಗೋಲಿಯಲ್ಲಿ ಹೆಚ್ಚು ಬಣ್ಣ ಹಾಕಿದಷ್ಟು ರಂಗೋಲಿಯ ಚೆಲುವು ಇಮ್ಮಡಿಸುತ್ತದೆ. ರಂಗೋಲಿಯ ಬಣ್ಣ ಕಡಿಮೆಯಾಗಿ ಅದನ್ನು ಒಂದು ಬಣ್ಣಕ್ಕೆ ತಿರುಗಿಸಿದರೆ ಅದು ರಂಗೋಲಿಯಾಗಿಯೇ ಉಳಿಯುವುದಿಲ್ಲ. ಭಾರತವೆಂಬುದು ಬಣ್ಣ ಬಣ್ಣದ ರಂಗೋಲಿ. ಆ ರಂಗೋಲಿಯ ಬಣ್ಣ ಇವತ್ತು ಆ ಬಣ್ಣನ ಚೆಲ್ಲಾಟವಾಡ್ತಾ ಇದ್ದಾರೆ ಮತ್ತು ಆ ಬಣ್ಣವನ್ನು ನಗಣ್ಯಗೊಳಿಸಿ ಅದನ್ನು ಒಂದು ಬಣ್ಣಕ್ಕೆ ತಿರುಗಿಸುವ ಕೆಲಸವನ್ನು ಬಹಳ ಜನ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೆ ರಂಗೋಲಿಯನ್ನು ಹಾಕುವ ಮತ್ತೆ ಕೌದಿಯನ್ನು ಹೊಲಿಯುವ ಕೆಲಸ ಏನಿದೆ ಈ ಮಕ್ಕಳು ಮಾಡ್ತಾ ಇದ್ದಾರಲ್ಲ, ಇದು ಇಡೀ ಭಾರತಕ್ಕೆ ಒಂದು ಸಂಕೇತವಾಗಲಿ ಅಂತ ನಾನು ಪ್ರಾಮಾಣಿಕವಾಗಿ ಆಶಿಸ್ತೇನೆ. ತುಳುನಾಡಿಗೆ ಇವತ್ತು ತುಳುವಿನ ಸೌಹಾರ್ದದ ಕುರಿತು ಮಾತು ಹೇಳಿ ಅಂತ ನನ್ನ ಗೆಳೆಯರು ಹೇಳಿದರು. ನಾನು 1955ರಲ್ಲಿ ತುಳುನಾಡಿನಲ್ಲಿ ಹುಟ್ಟಿದವನು. ನಾನು ಹುಟ್ಟುವಾಗ ನನ್ನ ಮನೆ ಭಾಷೆ ಅರೆಭಾಷೆ, ಸುಳ್ಯ ಕಡೆ ಅರೆಭಾಷೆ, ಒಂದು 2 ಲಕ್ಷ ಜನ ಮಾತಾಡುವ ಒಂದು ಸಣ್ಣ ಭಾಷೆ. ಆಮೇಲೆ ನಾನು ಶಾಲೆಗೆ 6ನೇ ಕ್ಲಾಸಿಗೆ ಹೋದಾಗ ನನಗೆ ಕನ್ನಡವನ್ನು ಕಲಿಸಲಾಯಿತು. ಆಮೇಲೆ ಶಾಲೆಯಿಂದ ಹೊರಗಡೆ ಬಂದರೆ ನನ್ನ ಸುತ್ತಮುತ್ತಲಿನ ಜನ ಎಲ್ಲ ತುಳು ಮಾತಾಡ್ತಾ ಇದ್ರು. ಆಮೇಲೆ ದೆಹಲಿಗೆ ಹೋದೆ, ಹಿಂದಿ ಮಾತಾಡಬೇಕಾಯಿತು. JNUನಲ್ಲಿ ಕೆಲಸ ಮಾಡಿದೆ, ಇಂಗ್ಲೀಷ್ ಮಾತಾಡಬೇಕಾಯಿತು. ಆಮೇಲೆ ಮತ್ತೆ ಮಂಗಳೂರಿಗೆ ಆವಾಗವಾಗ ಬರ್ತಾ ಇದ್ದಾಗ ನನ್ನ ಮಂಗಳೂರಿಂದ ಪಂಜಕ್ಕೆ ಹೋಗಬೇಕಾದ್ರೆ ಪುತ್ತೂರಿನಲ್ಲಿ ಮಲಾಮೆ ಭಾಷೆ ಕೇಳ್ತಾ ಇತ್ತು, ಮಂಗಳೂರಿನಲ್ಲಿ ಬ್ಯಾರಿ ಭಾಷೆ ಕೇಳ್ತಾ ಇತ್ತು. ಸ್ವಲ್ಪ ಸುಳ್ಯದ ದಕ್ಷಿಣ ಭಾಗಕ್ಕೆ ಹೋದರೆ ಕೊರಗ ಭಾಷೆ ಕೇಳ್ತಾ ಇತ್ತು. ಇದು ತುಳುನಾಡಿನ ವೈವಿಧ್ಯವನ್ನು, ಅಲ್ಲಿಯ ಭಾಷಿಕ ಪ್ರಭೇದಗಳು ಹೇಳುತ್ತಿರುವ ರೀತಿ ಇದು. ನಾವು ಇವತ್ತು ಈ ಭಾಷಿಕ ರೂಪಗಳನ್ನು ಮತ್ತು ಆ ಭಾಷೆಯ ಮೂಲಕ ಪ್ರಕಟವಾಗುತ್ತಿರುವ ಸಂಸ್ಕೃತಿಯನ್ನು ನಿರ್ಲಕ್ಷಿಸಿಕೊಂಡು ಕೌದಿಯನ್ನು ಚೂರು ಚೂರು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ವಿರುದ್ಧವಾದ ಯೋಚನೆ ಮತ್ತು ಕೆಲಸಗಳನ್ನು ಮಾಡದೇ ಹೋದರೆ ಈ ನಾಡು ಉಳಿಯಲ್ಲ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಇಡೀ ದೇಶ ಇವತ್ತು ನೋಡ್ತಾ ಇದೆ. ತುಳುನಾಡು ಅನೇಕರಿಗೆ ಒಂದು ಮಾದರಿ, ಅನೇಕರಿಗೆ ಒಂದು ಪ್ರಯೋಗಶಾಲೆ, ಅನೇಕರಿಗೆ ಇದು ಒಂದು ಆದರ್ಶವಾಗುವ ಹಾಗೆ ಕೆಲಸ ಮಾಡುವಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ ಎಂಬ ಕಾರಣಕ್ಕೆ ಕೆಲವು ಮಾತುಗಳನ್ನು ಒಂದು 25 ವರ್ಷದ ಹಿಂದೆ ಅಥವಾ 30 ವರ್ಷದ ಹಿಂದೆ ಅಥವಾ ನಾನು ಹುಟ್ಟುವ ಕಾಲಕ್ಕೆ ಹೇಗಿತ್ತು, ಈಗ ಹೇಗಿದೆ ಎಂಬುದನ್ನು ನಾನು ಹೇಳಬೇಕಾಗಿಲ್ಲ. ಯಾಕಂದರೆ ತಾವೆಲ್ಲ ತಿಳಿದವರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವವರು, ತಮಗೆ ಗೊತ್ತಿದೆ ಈಗ ಯಾವ ಬಗೆಯ ನೆರೇಷನ್ಗಳನ್ನು ಕಟ್ಟಲಾಗುತ್ತಿದೆ, ಈಗ ಜನಗಳ ನಡುವೆ ಹೇಗೆ ಭಿನ್ನಾಭಿಪ್ರಾಯಗಳನ್ನು ಹುಟ್ಟು ಹಾಕಲಾಗ್ತಿದೆ ಮತ್ತು ಅದರಿಂದಲೇ ವರ್ತಮಾನ ಕಾಲದ ರಾಜಕೀಯ ಹೇಗೆ ಸುಪುಷ್ಟವಾಗಿ ಸಶಕ್ತವಾಗಿ ಬೆಳೀತಾ ಇದೆ ಎಂಬುದರ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಯಾಕಂದರೆ ದಿನನಿತ್ಯ ಪೇಪರ್ ಓದುವ, ಇಲ್ಲಿಯ ಗಾಳಿಯನ್ನೇ ಉಸಿರಾಡುವ, ಇಲ್ಲಿಯ ನೀರನ್ನೇ ಕುಡಿಯುವ, ನೇತ್ರಾವತಿಯಲ್ಲಿ ಈಜುವ ನಿಮಗೆಲ್ಲ ಗೊತ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ನಮ್ಮ ಸಂಸ್ಕೃತಿಯ ಬಗ್ಗೆ 2 ಮಾತುಗಳು 3 ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು,
ಈ ತುಳುನಾಡಿನಲ್ಲಿ ತುಳುವಾಲ ಬಲಿಯೇಂದ್ರ ನಿಮಗೆಲ್ಲ ಗೊತ್ತಿದೆ. ತುಳುವಾಲ ಬಲಿಯೇಂದ್ರ ಅಮೃತ ಸೋಮೇಶ್ವರ, ನನ್ನ ಗುರುಗಳಾದ ಅಮೃತ ಸೋಮೇಶ್ವರರು ಮತ್ತು ಅದಕ್ಕಿಂತ ಹಿಂದೆ ಅನೇಕರು ಬಲಿಯೇಂದ್ರನ ಒಂದು ಹಾಡನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ. ಕೇರಳದಲ್ಲಿ ಬಲಿಯೇಂದ್ರ ಹೇಗೆ ಜನಪ್ರಿಯವಾಗಿದ್ದಾನೆ ಅಂತ ನಿಮಗೆ ಗೊತ್ತಿದೆ. ತುಳುನಾಡಿನಲ್ಲಿರುವ ಬಲಿಯೇಂದ್ರನಲ್ಲಿ ಅದು ಕತೆ, ಪುರಾಣದ ಕತೆ. ಅದು ಪುರಾಣದ ಕತೆ ತುಳುನಾಡಿಗೆ ಬಂದಾಗ ಅದು ಹೇಗೆ ತುಳು ಆಗ್ತದೆ ಎಂಬುದನ್ನು ಗಮನಿಸಬೇಕು. ಹೇಗೆ ಪಂಪ ವ್ಯಾಸಭಾರತಕ್ಕೆ ಮುಖಾಮುಖಿಯಾಗಿ ಅದನ್ನು ಕನ್ನಡದಲ್ಲಿ ಬರೆಯುವಾಗ ಅದನ್ನು ಕನ್ನಡವಾಗಿಸುವ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅದು ಬಹಳ ಮುಖ್ಯವಾದ್ದು. ರಾಮಾಯಣ ಮಹಾಭಾರತ ಬರ್ದ ಎಂಬುದೇ ಒಂದು ಆಕ್ಷೇಪಕ್ಕೆ ಕಾರಣ ಆಗಬಾರ್ದು. ಅವನು ಅದನ್ನು ಹೇಗೆ ಕನ್ನಡವಾಗಿಸಿದ. ಉದಾಹರಣೆಗೆ ಪಂಪನ ಅರ್ಜುನ ಬನವಾಸಿಯಲ್ಲಿ ಓಡಾಡ್ತಾನೆ. ವ್ಯಾಸನಿಗೆ ಬನವಾಸಿಯ ಕಲ್ಪನೆಯೇ ಇರಲಿಲ್ಲ. ಆ ಬನವಾಸಿಯಲ್ಲಿ ಅರ್ಜುನ ಓಡಾಡುವುದರ ಮೂಲಕವಾಗಿ ಆ ಇಡೀ ಮಹಾಭಾರತ ತುಳುವಿನ ಅಥವಾ ಕನ್ನಡದ ವಾತಾವರಣಕ್ಕೆ ಅದು ಪುನರ್ ಸೃಷ್ಟಿ ಆಗ್ತದಲ್ಲ, ಅದು ಬಹಳ ಮುಖ್ಯವಾದಂಥ ಒಂದು ಘಟನೆ. ಅದರ ಬಗ್ಗೆ ನಾನು ಕೊನೆಗೆ ಕೆಲವು ಮಾತುಗಳನ್ನು ಹೇಳ್ತೇನೆ. ತುಳುವಾಲ ಬಲಿಯೇಂದ್ರದಲ್ಲಿ ಭೂಮಿಯನ್ನು ಹಂಚ್ತಾನೆ. ನಿಮಗೆ ಗೊತ್ತಿದೆ, 3 ಹೆಜ್ಜೆಯಿಂದ ಬಲಿಯ ಎಲ್ಲ ಜಾಗವನ್ನು ವಾಮನ ಪಡ್ಕೊಳ್ತಾನೆ. ಆಗ ತುಳುವಾಲ ಬಲಿಯೇಂದ್ರದಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ. ಬಲಿಯೇಂದ್ರ ಎಷ್ಟು ಚೆನ್ನಾಗಿದೆ ನೋಡಿ, ತುಳುವಾಲದಲ್ಲಿ ಮಾತ್ರ ಸಿಕ್ಕೋದು ಇದು. ಬಲೀಂದ್ರ ವಾಮನನಿಗೆ ಕೇಳ್ತಾನೆ, ಅಲ್ಲಪ್ಪ, ಒಂದು ಹೆಜ್ಜೆಯಿಂದ ಆಕಾಶವನ್ನು ಅಳದೆ, ಒಂದು ಹೆಜ್ಜೆಯಿಂದ ಭೂಮಿಯನ್ನು ಅಳದೆ, ಇನ್ನೊಂದು ಹೆಜ್ಜೆಯನ್ನು ನನ್ನ ತಲೆ ಮೇಲೆ ಇಡುವುದಕ್ಕೆ ನೀನು ತಯಾರಾಗಿದ್ಯಾ? ಇಷ್ಟು ಭೂಮಿ ಸಿಕ್ಕಿದ್ರೆ ಏನು ಮಾಡ್ತೀನಿ ನೀನು ಅಂತ ಕೇಳ್ತಾನೆ. ಎಷ್ಟು ಒಳ್ಳೆ ಪ್ರಶ್ನೆ ನೋಡಿ. ಇಷ್ಟು ಭೂಮಿ ಸಿಕ್ಕಿದ್ರೆ ಏನು ಮಾಡ್ತೀಯಾ ಅಂತ. ಅದಕ್ಕೆ ತುಳುವಿನ ವಾಮನ ಹೇಳ್ತಾನೆ, ದೇವರಿಗೂ ದೇವಾಲಯ ಕಟ್ಟಾವೆ, ದೈವಲೆಗೂ ಬದಿ ಮಾಡ ಮಲ್ಪಾವೆ, ಬೆರ್ಮೆರೆಗೂ ಸಹನ ಕಟ್ಟಾವೆ, ನಾಗರೆಗೂ ಬನ ಕಟ್ಟಾವೆ, ಜೈನರೆಗೂ ಬಸ್ತಿ ಕೊರುವೆ, ಬ್ಯಾರಿಲೆಗೂ ಪಲ್ಲಿ ಕಟ್ಟಾವೆ, ಕುಡುಂಬೆರೆ ಇಂಗ್ರೇಜಿ ಕಟ್ಟಾವೆ ಅಂತ. ಯಾರನ್ನಾದರೂ ಬಿಟ್ಟಿದ್ದಾನ ನೋಡಿ ವಾಮನ. ವಾಮನ ಯಾರನ್ನೂ ಬಿಟ್ಟಿಲ್ಲ. ಯಾವುದೋ ಒಂದು ಪುರಾಣದ ಕತೆ ತುಳುನಾಡಿಗೆ ಬಂದಾಗ ದೇವರು, ದೈವಗಳು, ಬೆರ್ಮೆರು, ನಾಗ, ಜೈನರು, ಬ್ಯಾರಿಗಳು, ಕ್ರಿಶ್ಚಿಯನ್ಸು, ಇಷ್ಟು ಜನಕ್ಕೆ ಬದುಕಲಿಕ್ಕೆ ಜಾಗ ಕೊಡ್ತೇನೆ ಅಂತ ವಾಮನ ಹೇಳ್ತಾನೆ. ಇವತ್ತು ಕೌದಿಯನ್ನು ಹರಿಯುವ ಶಕ್ತಿಗಳಿಗೆ ನಮ್ಮದೇ ನಾಡಿನ ಪುರಾಣಗಳ ಬಗ್ಗೆ ಕೂಡ ಗೌರವ ಇಲ್ಲ, ದೇವರ ಬಗ್ಗೆ ಕೂಡ ಗೌರವ ಇಲ್ಲ. ದೇವರ ಹೆಸರು ಹೇಳ್ತಾರೆ ಅವರು. ದೇವರ ಹೆಸರು ಹೇಳಿಕೊಂಡು ರಾಜಕೀಯ ಮಾಡುವವರಿಗೆ ದೇವರ ಬಗ್ಗೆ ಯಾವುದೇ ಗೌರವ ಇಲ್ಲ. ಗೌರವ ಇದ್ದರೆ ಈ ವಾಮನನ ಕಥೆ, ನಾವು ಯಕ್ಷಗಾನ ನೋಡ್ತೀವಿ, ನಾವು ಅನೇಕ ಕಡೆ ಮಾತಾಡ್ತೀವಿ, ಆದರೆ ಇದಕ್ಕೆ ಗೌರವ ಇಲ್ಲ. ಯಾವ ದೇವರನ್ನು ನಾವು ಪೂಜಿಸ್ತೇವೋ ಅದರ ಬಗ್ಗೆ ಗೌರವ ಇಲ್ಲದೆ ಇದ್ದಾಗ ದೈವ, ದೇವರು ಎಂಬುದು ಕೂಡ ಒಂದು ವ್ಯಸನ ಆಗ್ತದೆ ಮತ್ತು ಅದು ವಲ್ಗರೈಸ್ ಆಗ್ತದೆ. ಅದು ವಲ್ಗರೈಸೇಷನ್ ಆಫ್ ದ ರಿಲಿಜಿಯನ್ ಅಂತ ಹೇಳ್ತೀವಲ್ಲ ನಾವು, ಅದು ಅತ್ಯಂತ ಹೆಚ್ಚು ನಡೀತಿರುವಂಥ ಒಂದು ಪ್ರದೇಶ ಅಂದರೆ ತುಳುನಾಡು. ವಲ್ಗರೈಸೇಷನ್ ಧರ್ಮವೇ ಅದು. ಧರ್ಮದ ಹೆಸರಿನಲ್ಲಿ ನಮಗೆ ನೋಡುವುದಕ್ಕೆ ಹಾಗೆ ಕಾಣ್ತದೆ ಅದು, ಆದರೆ ಅದರ ಆಳದಲ್ಲಿ ಅದು ವಲ್ಗರೈಸ್ ಆಗ್ತಾ ಇರ್ತದೆ. ಅದು ಈ ವಲ್ಗರೈಸೇಷನ್ ಎಂಬುದು ಕೋಮುವಾದವನ್ನು ಬಿತ್ತುವ ಬೃಹತ್ ಶಕ್ತಿಯಾಗಿ ಭಾರತ ದೇಶದಲ್ಲಿ ಬೆಳೀತಾ ಇದೆ. ಇದು ಒಂದು. ಇದು ಎರಡನೇ ಉದಾಹರಣೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಪಂಜುರ್ಲಿ ಪಾಠದನದಲ್ಲಿ ಪಂಜುರ್ಲಿ ಹೇಳ್ತದೆ, ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ. ಹೊಟ್ಟೆಯಲ್ಲಿ ಹುಟ್ಟು, ಬೆನ್ನಲ್ಲಿ ಸಾವು, ಇದು ನಮ್ಮ ಗುಣ. ನಾನು ಅಮ್ಮನಂತಿರುವ ಮಾಯಗಾರ, ನಾನು ಅಮ್ಮನಂತಿರುವ ಮಾಯಗಾರ, ಈ ಮಣ್ಣಿನಲ್ಲಿ ಆಗಬಾರದನ್ನು ಆಗಲು ಬಿಡಲಾರೆ ಅಂತ ಹೇಳ್ತದೆ. ಈ ಮಣ್ಣಿನಲ್ಲಿ ಆಗಬಾರದನ್ನು ಆಗಲು ಬಿಡಲಾರೆ ಅಂತ. ಬಹುಶಃ ನಮ್ಮ ವಾಮನ, ನಮ್ಮ ಕಲ್ಕುಡ, ನಮ್ಮ ಕಲ್ಲುರ್ಟಿ, ನಮ್ಮ ಪಂಜುರ್ಲಿ ಮತ್ತು ಇತರ ಸುಮಾರು 600ಕ್ಕಿಂತ ಹೆಚ್ಚಿನ ದೈವಗಳು ಕರಾವಳಿಗೆ ಒಂದು ವಿವೇಕವನ್ನು ಕೊಟ್ಟಿವೆ. ಒಂದು ವಿವೇಕ. ಆ ವಿವೇಕ ಯಾವುದು ಅಂತಂದರೆ, ನಾನು ಈಗಾಗಲೇ ಹೇಳಿದ ಉದಾಹರಣೆ, ಇಂಥ 100 ಉದಾಹರಣೆಗಳನ್ನು ನಾನು ಹೇಳಬಲ್ಲೆ. ಈ ವಿವೇಕ ಇದೆಯಲ್ಲ, ಅದು ನಮ್ಮನ್ನು ನಡೆಸುವ ಶಕ್ತಿ ಆಗಬೇಕದು. ವರ್ತಮಾನ ಕಾಲದಲ್ಲಿ ನಮ್ಮ ನಾಡಿಗೆ ಕೊಡುವ ಬೆಳಕು ಆಗಬೇಕದು. ಆ ಬೆಳಕು ನಂದಿ ಹೋಗಿದೆ. ಇದು ನಾನು ಪುರಾಣದಿಂದ ಮತ್ತು ಪಾಠದನದಿಂದ ಕೊಟ್ಟ 2 ಉದಾಹರಣೆ. ನನ್ನ ವೈಯಕ್ತಿಕ ಉದಾಹರಣೆಯನ್ನು ಬೇಕಾದರೆ ಕೊಡ್ತೀನಿ. ನಮ್ಮ ಊರಿನಲ್ಲಿ, ನಾನು ಪಂಜ ಅಂತ ಒಂದು ಊರು ತಮ್ಮಲ್ಲಿ ಭಾಳ ಜನಕ್ಕೆ ಗೊತ್ತಿರಬೇಕು. ಆ ಪಂಜದಲ್ಲಿ ನಮ್ಮ ಮನೆಗೆ ಒಬ್ಬ ಕುಟ್ಟ ಬ್ಯಾರಿ ಅಂತ ಬರ್ತಾ ಇದೆ. ಬ್ಯಾರಿ, ಒಬ್ಬ ಬ್ಯಾರಿ ಮುಸಲ್ಮಾನ ಬರ್ತಾ ಇದ್ದ.
ಅವನ ಹೆಸರು ನನಗೆ ಈಗಲೂ ಗೊತ್ತಿಲ್ಲ. ಅವನ ತಲೆಯಲ್ಲಿ ಒಂದು ಕೂಡ ಕೂದಲು ಇಲ್ಲದೆ ಇರೋದರಿಂದ ನಾವು ಅವನನ್ನು ಕುಟ್ಟಬಿಹಾರಿ ಅಂತ ಕರಿತಾ ಇದ್ದೆವು. ಕುಟ್ಟಬಿಹಾರಿ ಅಂತ ಕರಿತಾ ಇದ್ವಿ. ಅವ ಬಂದರೆ ನಮ್ಮ ಅಪ್ಪನ ಹತ್ರ ಪಟ್ಟಂಗ ಹೊಡಿತಾ ಇದ್ದ, ಹೊಡಿತಾ ಇದ್ರು. ನಾವು ಚಿಕ್ಕದಿದ್ವಿ, ನಮಗೆ ಅವನು ಒಂಥರ ಟಿ ವಿ ಇದ್ದ ಹಾಗೆ. ಕುಟ್ಟಬಿಹಾರಿ ಬಂದರೆ ಟಿ ವಿ. ಯಾಕಂದ್ರೆ ಆ ಕುಟ್ಟಬಿಹಾರಿ ಪಂಜ ಬಿಟ್ಟು, ಪುತ್ತೂರು ಬಿಟ್ಟು, ಪಾಣೆಮಂಗಳೂರು ದಾಟಿ ಮಂಗಳೂರವರೆಗೆ ಬಂದಿರ್ತಾರೆ. ಆ ಮಂಗಳೂರಿನಲ್ಲಿ ಏನೋ ವ್ಯವಹಾರ ಮಾಡಿ ಆಮೇಲೆ ಮತ್ತೆ ಪಾಣೆಮಂಗಳೂರಿಗೆ ಸೇತುವೆ ಇರಲಿಲ್ಲ, ಆಗ ಅದನ್ನೆಲ್ಲ ದಾಟಿ ಏನೋ ಮಾಡಿ ಬರ್ತಾಯಿದ್ದ. ಅವ ಅದನ್ನೆಲ್ಲ ಕಣ್ಣಿಗೆ ಕಟ್ಟುವಾಗ ಹೇಳುವಾಗ ನಮಗೆ ಆ ಕಾಲದ ಟೆಲಿವಿಷನ್ ಅಂದರೆ ಕುಟ್ಟಬಿಹಾರಿ. ಎಲ್ಲ ಮಾಡಿದ ಮೇಲೆ ಒಂದು ಅಡಿಕೆ ಅಪ್ಪನ ಹತ್ರ, ನಮ್ಮ ಹತ್ರ ಹೆಚ್ಚು ಅಡಿಕೆ ಇರಲಿಲ್ಲ, ಎಲ್ಲ ಒಂದು 10-15 ಕಿಲೋ ಅಡಿಕೆ ಅಂಗಳದಲ್ಲಿ ಇದ್ದರೆ, ಯಜಮಾನರೇ ಅಡಿಕೆ ಕೊಡಿ ಅಂತೇಳಿ ಅಡಿಕೆ ತಗೊಳ್ಳುವವ. ಕೊನೆಗೆ ನಮ್ಮ ಅಪ್ಪ ಅವನ ಉಪದ್ರ ತಡೀಲಿಕ್ಕಾಗದೆ 1 ಕಿಲೋ ಅಡಿಕೆ ಏನಾದ್ರು ಕೊಡೋದು, 1 ಕಿಲೋ, ಅರ್ಧ ಕಿಲೋ ಏನೋ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಸರಿ ನೆನಪಿದೆ ಅದು. ಆ ಅಡಿಕೆಯನ್ನು ಅವನು ಗೋಣಿ ಕಟ್ಟಿ ತಗೊಂಡು ಹೋಗ್ತಾ ಇರಲಿಲ್ಲ. ಯಜಮಾನ್ರೆ ಇಲ್ಲಿ ಅಂಗಳದಲ್ಲೇ ಇರಲಿ ಇದು ಅಂತ ಅಲ್ಲೇ ನಮ್ಮ ಅಂಗಳದಲ್ಲಿ ಒಣಗಲಿಕ್ಕೆ ಹಾಕಿ ಹೋಗ್ತಾ ಇದ್ದ ಅವನು. ಇನ್ನೊಮ್ಮೆ ಬಂದಾಗ ತಗೊಂಡು ಹೋಗ್ತೀನಿ ಅಂತ. ಯಾಕಂದರೆ ಪಕ್ಕದ ಮನೆಯಲ್ಲೆಲ್ಲ ಇನ್ನೊಂದೊಂದು ಅರ್ಧ ಕಿಲೋ ಅಡಿಕೆ ಸಿಕ್ಕಿದ್ರೆ ಅದನ್ನು ಎಲ್ಲ ಸೇರಿ ಒಂದು 5 ಕಿಲೋ ಆದ ಮೇಲೆ ಹೊತ್ಕೊಂಡು ಹೋಗ್ಬೋದು ಅಂತ ಅವನ ಪ್ಲ್ಯಾನ್. ಆಯಿತು ಅಂತೇಳಿ ಅಡಿಕೆಯನ್ನು ಅವ ಅಲ್ಲೇ ಬಿಟ್ಟು ಹೋಗ್ತಾ ಇದ್ದ. ಇದಾಗಿ ಸ್ವಲ್ಪ ಸಮಯದಲ್ಲಿ ಯಾರೋ ಬಂದರು ನಮ್ಮ ಮನೆಗೆ ಅಂತ ಇಟ್ಕೊಳ್ಳಿ. ಪ್ರಕಾಶ್ ರಾಜ್ ಬಂದರು, ಅಥವಾ ನಮ್ಮ ಪ್ರವೀಣ್ ಮಾರ್ಟಿಸ್ ವೈಸ್ ಚಾನ್ಸಲರ್ ಬಂದರು. ನಮ್ಮ ಅಪ್ಪ ಹೇಳ್ತಾರೆ, ಪುರುಷ ನೆಂಟರು ಬಂದಿದ್ದಾರೆ ಕಣೆಯ, ಅವರಿಗೆ ಅಡಿಕೆ ಹಾಕಬೇಕು, ಒಂದು ಅಡಿಕೆ ತಗೊಂಡು ಬಾ ಅಂತ. ಅಡಿಕೆ ನಾವು ಜಗಲಿಯಿಂದ ಚಂಗನೆ ಹಾರಿ, ನಮಗೇನು ಅಡಿಕೆ, ಕುಟ್ಟಬಿಹಾರಿ ಹಾಕಿದ ಅಡಿಕೆ ತಂದುಬಿಡು, ಅಥವಾ ಇನ್ಯಾವುದೋ ಒಂದು ಅಡಿಕೆ ತಂದು. ಕುಟ್ಟಬಿಹಾರಿ ಹಾಕಿದ ಅಡಿಕೆಗೆ ಕೈ ಹಾಕಿದ್ರೆ ನನ್ನ ಅಪ್ಪ, ಅದು ಕುಟ್ಟಬಿಹಾರಿ ಅಡಿಕೆ ಅಂತ ಗೊತ್ತಿಲ್ಲ ನಿನಗೆ, ತರಬಾರ್ದು ಅದನ್ನು, ಬೇರೆ ಅಡಿಕೆ ಅವ ಒಣಗಲಿಕ್ಕೆ ಹಾಕಿ ಹೋದ್ದು ಅಂತ ಬೈತಾ ಇದ್ರು. ನನಗೆ ಈಗ ಆಗ್ತದೆ, ಆ ಕುಟ್ಟಬಿಹಾರಿ 2 ರೂಪಾಯೋ 3 ರೂಪಾಯೋ ಕೊಟ್ಟು ಪರ್ಚೇಸ್ ಮಾಡಿದ ಅಡಿಕೆಯನ್ನು ನಮ್ಮ ಅಂಗಳದಲ್ಲಿ ಬಿಟ್ಟು ಹೋದರೆ, ಆ ಅಂಗಳದಲ್ಲಿ ಬಿಟ್ಟು ಹೋದಂಥ ಅಡಿಕೆ, ಕುಟ್ಟಬಿಹಾರಿ ಅಡಿಕೆಯಿಂದ ಒಂದು ಅಡಿಕೆಯನ್ನು ತೆಗೆಯಬಾರದು ಎಂಬ ನೈತಿಕ ಪ್ರಜ್ಞೆ ನನ್ನ ಅಪ್ಪನಿಗೂ, ಮತ್ತು ಈ ಗೌಡ್ರ ಅಂಗಳದಲ್ಲಿ ಅಡಿಕೆ ಹಾಕಿ ಹೋದರೆ ಈ ಅಡಿಕೆಯನ್ನು ಈ ಗೌಡ್ರು ತೆಗಿಲಿಕ್ಕಿಲ್ಲ ಎಂಬ ಒಂದು ವಿಶ್ವಾಸ ಕುಟ್ಟಬಿಹಾರಿಯಲ್ಲಿ ಇತ್ತಲ್ಲ, ಇದು ತುಳು ಸಂಸ್ಕೃತಿ. ಎಂಥ ವಿಶ್ವಾಸ ಅದು ನೋಡಿ. ಬರೀ ಒಂದು ಅಡಿಕೆ ಅದು ತೆಗೆದ್ರೆ ಗೊತ್ತಾಗ್ತಿರ್ಲಿಲ್ಲ ಕುಟ್ಟಬಿಹಾರಿಗೆ. ನಾನು ಅವನ ಬಿಟ್ಟು ಹೋದ ಒಂದು 10-20 ಅಡಿಕೆಯಲ್ಲಿ ಅವನ ಲೆಕ್ಕ ಹಾಕಿ ಹೋಗೋದನ್ನ ಒಂದು ಅಡಿಕೆ ತೆಗೆದ್ರೆ ಗೊತ್ತಾಗ್ತಿರ್ಲಿಲ್ಲ. ಆದರೆ ಅದು ಅವನ ಅಡಿಕೆ ತೆಗಿಬಾರದು ಎಂಬ ವಿಶ್ವಾಸ, ಒಂದು ನೈತಿಕ ಪ್ರಜ್ಞೆ ಐತೆಯಲ್ಲ, ಇದು ಕರಾವಳಿಯ ವಿವೇಕ. ಈ ವಿವೇಕವನ್ನು ನಮಗೆ ಪಾಡ್ದನಗಳು ಹೇಳಿಕೊಟ್ಟಿವೆ, ಈ ವಿವೇಕವನ್ನು ನಮಗೆ ಭೂತಗಳು ಹೇಳಿಕೊಟ್ಟಿವೆ, ಈ ಭೂತವನ್ನು ನಮಗೆ ಯಕ್ಷಗಾನ ಹೇಳಿಕೊಟ್ಟಿದೆ. ನೋಡಿ, ನಮ್ಮಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ, ಅದನ್ನು ಹೇಳ್ಬಿಡ್ತೀನಿ ನಾನು ಇಲ್ಲಿ. ಯಕ್ಷಗಾನಗಳು ಕೋಮುವಾದವನ್ನು ಬೆಳೆಸಿವೆ ಅಂತ. ಅವು ಈಗ ಈ ಕಳೆದ ಒಂದು 10-15 ವರ್ಷದಲ್ಲಿ ಕೆಲವು ಕಲಾವಿದರು ಕರಾವಳಿಯಲ್ಲಿ ಕೋಮುವಾದವನ್ನು ರಂಗಭೂಮಿ ಮೇಲೆ ಮಾತಾಡೋದನ್ನು ನಾನು ಕೇಳಿದ್ದೇನೆ. ಅದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯಕ್ಷಗಾನ ಒಂದು ರಂಗಭೂಮಿಯಾಗಿ ಕೋಮುವಾದಿ ಅಲ್ಲ ಅದು. ನೋಡಿ, ಇದು ನಾವು ಅದನ್ನು ಕೋಮುವಾದ ಅಂತ ಹೇಳಿದರೆ ಒಂದು ದೊಡ್ಡ ರಂಗ ಪರಂಪರೆಯಿಂದ ನಾವು ಬೇರ್ಪಟ್ಟು ಬಿಡ್ತೀವಿ. ನಮಗೆ ಆ ರಂಗ ಪರಂಪರೆಯ ಗುಣಗಳೇ ಗೊತ್ತಾಗದಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಯಕ್ಷಗಾನದ ಒಳಗಡೆ ಕಲಾವಿದರು ಕೋಮುವಾದವನ್ನು ಬಳಸೋದು ಇದೆ, ಆದರೆ ಯಕ್ಷಗಾನವೇ ಒಂದು ಕೋಮುವಾದಿ ರಂಗಕಲೆ ಅಲ್ಲ ಅಂತ. ಈಗ ನಾವು ಚಿಕ್ಕದಿದ್ದಾಗ ಒಂದು ಉದಾಹರಣೆ ಹೇಳ್ತೀನಿ ನಾನು. ಭೀಷ್ಮಾರ್ಜುನ ಪ್ರಸಂಗ ಅಥವಾ ವಾಲಿ ಸುಗ್ರೀವರ ಕತೆ, ಇವೆಲ್ಲ ಜನಪ್ರಿಯವಾದಂಥ ಪ್ರಸಂಗಗಳು, ನಿಮಗೆಲ್ಲ ಗೊತ್ತಿದೆ. ಭೀಷ್ಮಾರ್ಜುನ ಪ್ರಸಂಗದಲ್ಲಿ ಒಂದು ಹಂತದಲ್ಲಿ ಭೀಷ್ಮರು ಕೃಷ್ಣನ ಹಣೆಗೆ ಬಾಣ ಹೊಡಿತಾರೆ, ನಿಮಗೆಲ್ಲ ಗೊತ್ತಿದೆ. ಕೃಷ್ಣನಿಗೆ ಹಣೆಗೆ ಬಾಣ ಹೊಡೆದದರ ಪರಿಣಾಮವಾಗಿ ಕೃಷ್ಣನ ಹಣೆಯಿಂದ ರಕ್ತ ಬೀಳ್ತದೆ ಕೆಳಗಡೆ. ತಕ್ಷಣ ಕೃಷ್ಣನಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ತನ್ನ ಕೈಯಲ್ಲಿರುವ ಚಕ್ರವನ್ನು ತೆಗೆದು ಭೀಷ್ಮನ ತಲೆಯನ್ನು ಕತ್ತರಿಸುವಂತ ಬಿಟ್ಟು ಬಿಡ್ತಾನೆ. ಮಹಾಭಾರತ ಯುದ್ಧ ಶುರು ಆಗುವುದಕ್ಕೆ ಮೊದಲು ಪಿಡಿಯಂ ಚಕ್ರಮಂ, ನಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿದ ಕೃಷ್ಣನೇ ತನ್ನ ಪ್ರತಿಜ್ಞೆಯನ್ನು ಮರೆತು ಚಕ್ರವನ್ನು ಕೊಲ್ಲು ನೀನು ಅಂತ ಎಸಿತಾನೆ. ಪಿಡಿಯಂ ಚಕ್ರಮಂ ಎಂಬ ಚಕ್ರಿಯಂ ಪಿಡಿಯಿಪ್ಪೆಂ ಕರಚಕ್ರಂ, ಪಂಪನ ಮಾತಿದು. ಅವನು ಚಕ್ರವನ್ನು ಹಿಡಿದಿಲ್ಲ ಅಂತ ಹೇಳ್ತಾನಲ್ಲ, ನಾನು ಚಕ್ರವನ್ನು ಹಿಡಿಸ್ತೇನೆ ಅಂತ ಭೀಷ್ಮ ಹೇಳ್ತಾನೆ. ಏನೇ ಇರಲಿ, ಇದೊಂದು ಘಟನೆ.
ಈಗ ಆ ಚಕ್ರವನ್ನು ಕೃಷ್ಣ ಭೀಷ್ಮನನ್ನು ಕೊಲ್ಲು ಅಂತ ಎಸೆದಾಗ ಒಂದು ಪದ್ಯ ಬರ್ತದೆ ಯಕ್ಷಗಾನದಲ್ಲಿ. ಶ್ರೀ ಮನೋಹರ ಸ್ವಾಮಿ, ನಮ್ಮ ಅಶೋಕವರ್ಧನರೆಲ್ಲ ಇಲ್ಲಿ ಇದ್ದಾರೆ. ಶ್ರೀ ಮನೋಹರ ಸ್ವಾಮಿ ಪದ್ಯ ಬಹಳ ಅದ್ಭುತವಾದ ಪದ್ಯ. ಆಗ ಭೀಷ್ಮ ಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ಅಪ್ಪ, ಚಕ್ರವನ್ನು ಹಿಡಿದಿಲ್ಲ ಅಂತ ಹೇಳುವಂತ ನೀನು ಚಕ್ರವನ್ನು ಹಿಡಿದಿದ್ದಿ, ಹೌದಾ? ಹಾಗಾದ್ರೆ ನೀನು ದೇವರೋ ಅಥವಾ ದೇವರು ಅಲ್ವೋ ಪ್ರಶ್ನೆ ಕೇಳ್ತಾನೆ. ನೋಡಿ, ನಾನು ಹೇಳುದು ಎಲ್ಲಿ ಕೋಮುವಾದ ಇಲ್ಲ ಅಂತ, ಕೋಮುವಾದ ಇಲ್ಲ ಅಲ್ಲಿ. ನೀನು ದೇವರು ಹೌದಾ ಅಲ್ವಾ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಈಗ ಭೀಷ್ಮ ಯಾವ ಉತ್ತರ ಕೊಟ್ಟರು ಕೂಡ ಕಷ್ಟ. ನಾನು ದೇವರು ಹೌದು, ನನಗೆ ಕರ್ಮಬಂಧನ ಇಲ್ಲ ಅಂತ ಅವ ಹೇಳಿದ್ರೆ, ನಿನಗೆ ಕರ್ಮಬಂಧನ ಇಲ್ಲ ಅಂತ ಹೇಳ್ತಿ ಮಾರಾಯ, ನೀನು ಈ ಕುದುರೆ ಕಟ್ಟಿಕೊಂಡು ಈ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡುವ ಹಣೆವರ ಯಾಕೆ ನಿನಗೆ? ಶ್ರೇಣಿಯವರು ಬಹಳ ಅದ್ಭುತವಾಗಿ ಕೇಳ್ತಾ ಇದ್ರು, ಇದು ಕರ್ಮ ಅಲ್ವಾ ಅಂತ, ಇದು ಕರ್ಮಬಂಧನ ಹೌದೋ ಅಲ್ವಾ ನಿನಗೆ ಅಂತ. ಅಲ್ಲ, ನನಗೆ ಕರ್ಮಬಂಧನ ಇದೆ ಅಂತ ಅವ ಹೇಳಿದ್ರೆ, ನನಗೆ ಕರ್ಮಬಂಧನ ಇದೆ, ಕುದುರೆಯನ್ನು ಹಿಡಿಯುವ ಬಂಧನ ಇದೆ ನನಗೆ. ಅನೇಕ ದುಷ್ಟಶಕ್ತಿಗಳನ್ನು ನಾನು ಕುರುಕ್ಷೇತ್ರದಲ್ಲಿ ಕೊಲ್ಲಬೇಕು, ಇದು ನನಗೆ ನಾನು ಆ ಉದ್ದೇಶಕ್ಕೆ ಇಲ್ಲಿ ಹುಟ್ಟಿ ಬಂದಿದ್ದೇನೆ ಅಂತಂದ್ರೆ, ಮತ್ತೆ ನೀನು ದೇವರು ಹೇಗೆ ಅಂತ ಕೇಳ್ತಾನೆ. ಮತ್ತೆ ನೀನು ದೇವರು ಹೇಗೆ? ಅವ ಹೇಗೆ ಹೇಳಿದ್ರು ಭೀಷ್ಮ ಕೃಷ್ಣನಿಗೆ ಉತ್ತರ ಕೊಡಕ್ಕಾಗಲ್ಲ. ಈ ಚರ್ಚೆ ಇದೆಯಲ್ಲ, ಭಗವಂತನಿಗೆ ಕರ್ಮಬಂಧನ ಇದೆ, ಅವನು ನಿರಾಕಾರನೋ ಸಾಕಾರನೋ? ನಿರಾಕಾರ, ಆಕಾರ ಇಲ್ಲ. ಹಾಗಾದ್ರೆ ಕೃಷ್ಣ ಕೈಯಲ್ಲಿ ಒಂದು ಚಕ್ರ ಹಿಡ್ಕೊಂಡು ಏನೋ ಒಂದು ಕಿರೀಟ ಹಾಕೊಂಡು ಬರ್ತಾನಲ್ಲ, ಅದು ಸಾಕಾರ. ನೀನು ನಿರಾಕಾರ ಆದರೆ ಸಾಕಾರ ಯಾಕೆ ನಿನಗೆ ಕರ್ಮಬಂಧನ ಇಲ್ಲ ಅಂತ ಹೇಳಿ ಆದರೆ ಈ ಚಕ್ರ ಹಿಡ್ಕೊಂಡು ಇಲ್ಲಿ ಬರುವ ಕೆಲಸ ಯಾಕೆ? ಈ ಚರ್ಚೆ ನೋಡಿ, ಸುಮಾರು ನಾನು ನೋಡಿದ ಹಾಗೆ ಮಲ್ಪೆರ ರಾಮದಾಸ್ ಸಾಮಗರು, ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ತೆಕ್ಕಟ್ಟೆ ಆನಂದ ಮಾಸ್ತರು, ಇವರೆಲ್ಲ ಪೆರ್ಲ ಕೃಷ್ಣ ಭಟ್ರು, ಇವರೆಲ್ಲ ವಾದ ಮಾಡಿದರೆ ಈ ಶ್ರೀ ಮನೋಹರ ಸ್ವಾಮಿ ಪದ್ಯಕ್ಕೆ ಸುಮಾರು 2 ಗಂಟೆಗಳ ಕಾಲ ಒಂದು ವಾದ ನಡೀತಾ ಇತ್ತು ರಂಗಭೂಮಿ ಮೇಲೆ. ಈ ವಾದ ಒಂದು ತತ್ವಜಿಜ್ಞಾಸೆ. ಭಾಷೆಯಲ್ಲಿ ಸಾಮಾನ್ಯ ನಮಗೆ ನಿಮಗೆ ಅರ್ಥ ಆಗುವಂಥ ಒಂದು ಭಾಷೆಯಲ್ಲಿ ನಡೆಯುವ ಈ ಚರ್ಚೆ ಯಾವ ಎತ್ತರಕ್ಕೆ ಏರ್ತದೆ ಅಂತಂದ್ರೆ, ಒಂದು ಕಲೆ, ಯಕ್ಷಗಾನದಂಥ ಒಂದು ಕಲೆ ಭಾಷೆಯ ಮೂಲಕ ತಲುಪಬಹುದಾದ ಒಂದು ಅಂತಿಮ ಎತ್ತರಕ್ಕೆ ಅದೊಂದು ರೂಪಕ. ಅದು ಕೊನೆಗೆ ಭೀಷ್ಮ ಅಥವಾ ಅದು ಯುದ್ಧ ಆಗ್ತದೆ, ಭೀಷ್ಮಾಚಾರ್ಯರು ಶರಶಯ್ಯ ಮೇಲೆ ಒರಗುತ್ತಾರೆ, ಅದು ಒಂದು ಸಣ್ಣ ಘಟನೆ. ಅದು ಒಂದು ಸಣ್ಣ ಘಟನೆ, ಭಾಗವತರು ಪದ್ಯ ಹೇಳ್ತಾರೆ, ಮಲಗ್ತಾರೆ, ಅಲ್ಲಿಗೆ ಮುಗೀತದೆ. ಆದರೆ 2 ಗಂಟೆಗಳ ಕಾಲ ಭೀಷ್ಮ ಮತ್ತು ಕೃಷ್ಣರ ನಡುವೆ ನಡೆಯುವ ಚರ್ಚೆ ಇದೆಯಲ್ಲ, ಅಲ್ಲಿ ಕೋಮುವಾದ ಇಲ್ಲ, ಬದಲಾಗಿ ತತ್ವಜಿಜ್ಞಾಸೆ ಇದೆ. ತತ್ವಜಿಜ್ಞಾಸೆಯೇ ಕೋಮುವಾದ ಅಲ್ಲ. ಇವತ್ತು ನಾವು ಕರಾವಳಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ನಾವು ಸಾಕ್ಷಿಗಳಾಗುತ್ತಿರುವುದು 3ಕ್ಕೆ. ಒಂದು ಭಾಷೆಗಳ ಸಾವು, ಇನ್ನೊಂದು ಕಮ್ಯುನಿಟಿಗಳ ಸಾವು, ಸಮುದಾಯಗಳ ಸಾವು, ಇನ್ನೊಂದು ತತ್ವಶಾಸ್ತ್ರದ ಸಾವು, ಫಿಲಾಸಫಿಯ ಸಾವು. ಇದು ಹಿಂದೆ ಇತ್ತು ಅಂತ ಹೇಳುವಂಥ ಒಂದು ದೊಡ್ಡ ಚಿತ್ರವನ್ನು ಕಟ್ಟಿಕೊಂಡೇ ನಾವು ಅವುಗಳನ್ನು ಕೊಲ್ತಾ ಇದ್ದೇವೆ ಅಂತ ಹೇಳುದು ನಾನು. ಅದು ಇದೆ ಅಂತ ಇವತ್ತಿಲ್ಲ. ಇವತ್ತು ನಾವು ಏನಾದ್ರು ಈ ಮಾತಾಡಿದರೆ ಅವ ಅರ್ಬನ್ ನಕ್ಸಲ್ಲು ಹಾಗೆ ಹೀಗೆ ಅಂತ ಹೆಂಗೆ ಬೇಕಾದರೂ ನಮ್ಮನ್ನು ಇದು ಮಾಡ್ತಾರೆ. ಅದು ಬಿಡಿ, ಅದು ನಾನು ಅದರ ವಿಷಯಕ್ಕೆ ಹೋಗೋದಿಲ್ಲ. ಹಾಗಾಗಿ ನಮ್ಮ ಯಕ್ಷಗಾನ ಮೂಲತಃ ಕರಾವಳಿಯಲ್ಲಿ ಕೋಮುವಾದವನ್ನು ಬಿತ್ತಿದ ಕಲೆ ಅಲ್ಲ ಅದು. ಈಗ ಅದರೊಳಗೆ ಕೋಮುವಾದವನ್ನು ಬಿತ್ತುವ ಕಲಾವಿದರು ಇದ್ದಾರೆ. ಅದನ್ನು ನೀವು ಯಾರಾದರೂ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಒಂದು ತತ್ವಜಿಜ್ಞಾಸೆಗೆ ಏಳಿಸುವ ಶಕ್ತಿ ಇದ್ದರೆ ಏರಿಸಲಿಕ್ಕೆ ಸಾಧ್ಯ ಇದೆ. ಅದರಿಂದ ನಾವು ಆ ಭ್ರಮೆಗಳನ್ನು ಬಿಟ್ಟು ಬಿಡಬೇಕು ಮತ್ತು ಅದರಿಂದ ನಾವು ಈಚೆ ಬರಬೇಕು. ನಾನು 3 ಉದಾಹರಣೆ ಕೊಟ್ಟೆ ನಿಮಗೆ. ಕರಾವಳಿ ಜನಪ್ರಿಯವಾದಂಥ ಕಲೆ ಯಕ್ಷಗಾನ, ಇನ್ನೊಂದು ಭೂತಾರಾಧನೆದು, ಆಮೇಲೆ ಇನ್ನೊಂದು ಪುರಾಣದ್ದು. ಈಗ ಹಾಗಾದರೆ ಕರಾವಳಿಯ ಸಂಸ್ಕೃತಿ ರೂಪುಗೊಂಡ ಬಗೆ ಹೇಗೆ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳ್ತಾನೆ, ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿಲ್ಲ. ನೋಡಿ, ಕರ್ನಾಟಕ ಒಂದು ರಾಜ್ಯವಾಗಿ ಆಸ್ ಎ ಸ್ಟೇಟ್ ಅದರ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಹೆಂಗಿದೆ ನೋಡಿ, ಅದರ ಜಿಯೋಗ್ರಫಿ ಕರ್ನಾಟಕದ ಹೆಂಗಿದೆ ಅಂತಂದರೆ, ನಮಗೆ ಇದರ ಕರ್ನಾಟಕದ ಜಿಯೋಗ್ರಫಿಯನ್ನು ನಮಗೆ ಸರಿಯಾಗಿ ಮೊದಲು ಹೇಳಿದವನು ಸುಮಾರು ಕ್ರಿಸ್ತಕ 850ರಲ್ಲಿ ಕವಿರಾಜ ಮಾರ್ಗವನ್ನು ಬರೆದಂಥ ಶ್ರೀ ವಿಜಯ ನೃಪತುಂಗನ ಕಾಲ. ಅವನು ಕಾವೇರಿಯಿಂದ ಗೋದಾವರಿವರ ಮಿರ್ದನಾಡದ ಕನ್ನಡದೊಳು ಅಂತಾನೆ. ಕಾವೇರಿಯಿಂದ ಗೋದಾವರಿ. ಈ ಪ್ರಶ್ನೆ ಇರೋದು ನಮಗೆ ಅದು ಗೊತ್ತಿದೆ, ಕಾವೇರಿಯೇ ಈಗ ದಕ್ಷಿಣ ಕರ್ನಾಟಕದ ಗಡಿ ಹೌದದು. ಉತ್ತರ ಕರ್ನಾಟಕದಲ್ಲಿ ಗೋದಾವರಿಯಿಂದ ಸ್ವಲ್ಪ ಕೆಳಗೆ ಬಂದು ಬೀದರ್ವರೆಗೆ ಕರ್ನಾಟಕ ಇದೆ. ಈಗ ನೋಡಿ, ಬೀದರ್ನಿಂದ
ನಾವು ಮೈಸೂರುವರೆಗೆ, ಚಾಮರಾಜಪೇಟೆವರೆಗೆ, ಚಾಮರಾಜನಗರ ಕೊನೆಯ ಜಿಲ್ಲೆ, ಅಲ್ಲಿಗೆ ಲೆಕ್ಕ ಹಾಕಿದರೆ ಕರ್ನಾಟಕದ ಉದ್ದ ಇರುವುದು 680 ಕಿಲೋಮೀಟರ್. ಬೀದರದಿಂದ ಚಾಮರಾಜಪೇಟೆವರೆಗೆ 680 ಕಿಲೋಮೀಟರ್ ಉದ್ದಕ್ಕೆ ಇದೆ. ಚಾಮರಾಜಪೇಟೆಯಿಂದ ಕನ್ಯಾಕುಮಾರಿವರೆಗೆ ಪುನಃ 600 ಕಿಲೋಮೀಟರ್ ಇದೆ. ಇದು ಏನು ಸೂಚಿಸ್ತದೆ ಅಂತಂದರೆ, ಕರ್ನಾಟಕ ಎಂಬುದು ಸಂಪೂರ್ಣವಾಗಿ ದಕ್ಷಿಣ ಭಾರತ ಅಲ್ಲ. ಈಗ ತಮಿಳುನಾಡು ಏನಾಗ್ತದೆ, ಕನ್ಯಾಕುಮಾರಿಯಲ್ಲಿ ಎಂಡ್ ಆಗ್ತದೆ, ಅಲ್ಲಿಂದ ಮೇಲೆ ಭಾರತ ಇಲ್ಲ. ಕೇರಳ ಎಲ್ಲಿ ಕೊನೆ ಆಗ್ತದೆ, ಅದು ಟ್ರಿವೆಂಡ್ರಮ್ದ ಸ್ವಲ್ಪ ಮುಂದೆ ಹೋಗಿ ಕನ್ಯಾಕುಮಾರಿಯಲ್ಲಿ ಕೊನೆ ಆಗ್ತದೆ, ಅದು ದಕ್ಷಿಣ ಭಾರತವೇ. ಆದರೆ ಕರ್ನಾಟಕ ಎಂಬ ಒಂದು ರಾಜ್ಯ ಸಂಪೂರ್ಣ ದಕ್ಷಿಣ ಅಲ್ಲ, ಅದು ದಕ್ಷಿಣದಿಂದ 600 ಕಿಲೋಮೀಟರ್ ಉತ್ತರಕ್ಕೆ ಇದೆ, ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ ಇದೆ ಅದು. ಹೀಗಾಗಿ ಕರ್ನಾಟಕ ಸಂಸ್ಕೃತಿ ಎಂಬುದು, ತುಳುನಾಡಿಗೆ ಮತ್ತೆ ಬರ್ತೀನಿ ನಾನು, ಉತ್ತರದ ಸಂಸ್ಕೃತಿ ಮತ್ತು ದಕ್ಷಿಣದ ಸಂಸ್ಕೃತಿಗಳು ಮುಖಾಮುಖಿ ಆಗುವ ಜಾಗ. ನಿಮಗೆ ಇದಕ್ಕೆ ಅತ್ಯಂತ ಒಳ್ಳೆಯ ಉದಾಹರಣೆ ಅಂದರೆ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ದ್ರಾವಿಡ ವಾಸ್ತುಶಿಲ್ಪ ಹುಟ್ಟಿತು. ಅದು ಆಮೇಲೆ ಬೆಳೆದದ್ದು ದಕ್ಷಿಣ ಭಾರತದ ಚೋಳರ ಕೆಳಗೆ, ಪಾಂಡ್ಯರ ಕೆಳಗೆ, ತಮಿಳುನಾಡಿನಲ್ಲಿ. ಉತ್ತರ ಭಾರತದಲ್ಲಿ ನಾಗರ ಶೈಲಿ ಬೆಳೆಯಿತು. ನಿಮ್ಮಲ್ಲಿ ವಾಸ್ತುಶಿಲ್ಪದ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತಾರೆ, ನಾಗರ ಶೈಲಿ ಹಾವಿನ ಮೈಯ ಶೈಲಿಯ ಗೋಪುರಗಳು, ನಾಗರ ಹೀಗೆ ಬರ್ತದೆ. ದಕ್ಷಿಣ ಭಾರತದ ಗೋಪುರಗಳು ಸ್ಟೆಪ್ ಬೈ ಸ್ಟೆಪ್ ಅದು ಹೆಜ್ಜೆ 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 ಬರ್ತದೆ, ಹೀಗೆ 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 ಹೀಗೆ. ಉತ್ತರ ಭಾರತದ್ದು ಹೀಗೆ ಬರ್ತದೆ ನೋಡಿ. ಕರ್ನಾಟಕದಲ್ಲಿ ಕಲ್ಯಾಣ ಚಾಲುಕ್ಯರು ಮತ್ತು ಬಾದಾಮಿಯ ಚಾಲುಕ್ಯರ ಕೊನೆಯ ಅರಸರು ಒಂದು ಹೊಸ ಶೈಲಿಯನ್ನು ಮೂಗಿಸಿದ್ರು. ಅದಕ್ಕೆ ವೇಸರ ಶೈಲಿ ಅಂತ ಹೇಳ್ತೇವೆ ನಾವು. ವೇಸರ ಶೈಲಿ ಏನು? ವೇಸರ ಶೈಲಿ ಅಂದರೆ ಅದರಲ್ಲಿ ಉತ್ತರ ಭಾರತದ ನಾಗರ ಶೈಲಿಯ ಗುಣಗಳು ಇದೆ, ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಉದಾಹರಣೆಗಳು ಕೂಡ ಇದ್ದು, ಸ್ಟೆಪ್ ಮೇಲೆ ಬರ್ತದಲ್ಲ, ಆ ಒಂದು ಸ್ಟೆಪ್ ಮತ್ತು ಇನ್ನೊಂದು ಸ್ಟೆಪ್ನ ಕೆಳಗೆ ಅವರು ನಾಗರ ಶೈಲಿಯನ್ನು ಅನುಸರಿಸಿದರು. ಹೀಗೆ ಬರ್ತದೆ, ಆಮೇಲೆ ಅದಕ್ಕೊಂದು ಕರು ತಂದು. ಈ ವೇಸರ ಶೈಲಿ ಎಂಬುದೇ ಕರ್ನಾಟಕ ಸಂಸ್ಕೃತಿಗೆ ಅತ್ಯದ್ಭುತವಾದಂಥ ಒಂದು ರೂಪಕ. ಎರಡು ಮಿಶ್ರಣ, ಅದು ಸಮ್ಮಿಶ್ರವಾದಂಥ ಒಂದು ಸಂಸ್ಕೃತಿ ಅದು. ಇದರಿಂದ ಏನಾಯ್ತು ನೋಡಿ, ಕ್ರಿಸ್ತ ಶಕ ಪೂರ್ವ 3ನೇ ಶತಮಾನದಲ್ಲಿ ಕನ್ನಡದಲ್ಲಿ ಒಡ್ಡಾರಾಧನೆ ಓದಿದವರಿಗೆ ಗೊತ್ತಿರ್ತದೆ. ನಮ್ಮ ಮಾಲಿಂಗ ಭಟ್ರು ಎಲ್ಲ ಇಲ್ಲಿದ್ದಾರೆ. ಅದರ ಭದ್ರಬಾಹು ಭಟಾರರ ಕಥೆಯಲ್ಲಿ ಕ್ರಿಸ್ತ ಶಕ ಪೂರ್ವ 3ನೇ ಶತಮಾನದಲ್ಲಿ ಬಿಹಾರದಲ್ಲಿ ಕ್ಷಾಮ ಬಂದಾಗ ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಬಾಹು ಭಟಾರರು ದಕ್ಷಿಣಕ್ಕೆ ಬರ್ತಾರೆ. ಸ್ಥೂಲಭದ್ರಾಚಾರ್ಯರು ಮೊದಲಾದವರೆಲ್ಲ ಸಿಂಧೂ ನದಿಯ ಕಡೆ ಹೋಗ್ತಾರೆ. ದಕ್ಷಿಣಕ್ಕೆ ವಲಸೆ ಬಂದ ಭದ್ರಬಾಹು ಭಟಾರರು ಮತ್ತು ಸಂಪ್ರತಿ ಚಂದ್ರಗುಪ್ತರು ಬಂದು ನೆಲೆ ನಿಂತದ್ದು ಕರ್ನಾಟಕದ ಕಳ್ಬಪ್ಪು ಅಥವಾ ಶ್ರವಣಬೆಳಗೊಳದಲ್ಲಿ. ಈಗ ಪ್ರಶ್ನೆ ಇರುವುದು, ಶ್ರವಣಬೆಳಗೊಳದವರೆಗೆ ಬಂದಂಥ ಜೈನರಿಗೆ ಈ ಕಡೆ ತಮಿಳುನಾಡಿನವರೆಗೆ ಹೋಗ್ಲಿಕ್ಕೆ ಯಾಕೆ ಆಗಲಿಲ್ಲ? ಆ ಕಾಲದ ಸಾಮಾಜಿಕ ಆರ್ಥಿಕ ಅಗ್ರೇರಿಯನ್ ಬೆಳವಣಿಗೆ ಏನಿದೆ, ಕೃಷಿ ಪದ್ಧತಿಯನ್ನು ಅಭ್ಯಾಸ ಮಾಡಿದಂಥವರಿಗೆ ಗೊತ್ತಿದೆ ಅದು. ಅವರು ಅಲ್ಲಿ ಹೆಚ್ಚು ನೀರಿತ್ತು, ಕಾವೇರಿ ನೀರು ಹೆಚ್ಚು ಇದ್ದಿದ್ದಲ್ಲಿ ಅಲ್ಲಿಗೆ ಹೋಗ್ಬೋದಾಗಿತ್ತು. ಅವರು ಬರ ಪ್ರದೇಶದಿಂದ ಬಂದವರು ಹೆಚ್ಚು ನೀರಿರುವ ಪ್ರದೇಶಕ್ಕೆ ವಲಸೆ ಹೋಗುವುದು ಸಾಂಪ್ರದಾಯಿಕವಾದಂಥ ಒಂದು ಕ್ರಮ. ಆದರೆ ಜೈನರು ನೆಲೆ ನಿಂತದ್ದು ಬಂದು ಶ್ರವಣಬೆಳಗೊಳದ ಕಳ್ಬಪ್ಪಿನಲ್ಲಿ, ಕರ್ನಾಟಕದ ಹೃದಯ ಭಾಗದಲ್ಲಿ. ಆಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತಿದೆ. ಜೈನ ಧರ್ಮ ಕನ್ನಡ ಭಾಷೆಯನ್ನು ಒಪ್ಪಿಕೊಂಡಿತು, ಪಂಪನನ್ನು ಕೊಟ್ಟಿತು, ರನ್ನನನ್ನು ಕೊಟ್ಟಿತು, ನಾಗಚಂದ್ರನನ್ನು ಕೊಟ್ಟಿತು, ಕೇಶಿರಾಜನಂತ ಒಬ್ಬ ಮೊದಲ ವೈಯಾಕರಣಿಯನ್ನು ಕೊಟ್ಟಿತು, ಜನ್ನನನ್ನು ಕೊಟ್ಟಿತು, ನೇಮಿಚಂದ್ರನಂತ ಒಬ್ಬ ಕವಿಯನ್ನು ಕೊಟ್ಟಿತು. ಇಡೀ ಕನ್ನಡ ಸಾಹಿತ್ಯ ಮತ್ತು ಭಾಷೆ ಹೇಗೆ ಬೆಳೆಯಿತು ಅಂತಂದರೆ, ನಮಗೆ ಇವತ್ತು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆ, ಭಾಷಾ ಶ್ರೀಮಂತಿಕೆಯನ್ನು ಅದರ ಸಂಕೇತವೇ ನಮಗೆ ಜೈನ ಸಾಹಿತಿಗಳು. ಅದು ಎಲ್ಲಿಂದ ಬಂತು? ಬಿಹಾರದಿಂದ ಬಂದು ಕನ್ನಡವಾಯಿತು ನೋಡಿ. ಅದು ಬೌದ್ಧ ಧರ್ಮ ಅಶೋಕನ ಕಾಲದಲ್ಲಿ ಸನ್ನತಿಗೆ ಬಂತು, ಕರ್ನಾಟಕದ ಸನ್ನತಿಗೆ ಬಂತು. ನೀವು ಯಾರಾದರೂ ಸನ್ನತಿ ನೋಡದೇ ಇದ್ರೆ ದಯವಿಟ್ಟು ಸನ್ನತಿ ನೋಡಬೇಕು. ಗುಲ್ಬರ್ಗ ಜಿಲ್ಲೆಯಲ್ಲಿದೆ ಸನ್ನತಿ. ಕೊಪ್ಪಳದ ಗವಿಮಠ, ಸಿದ್ದಾಪುರ, ಮಸ್ಕಿ, ಮಂಗಳೂರಿನ ಕದ್ರಿ, ಇದೆಲ್ಲ ಬೌದ್ಧ ಧರ್ಮದ ಕೇಂದ್ರಗಳಾಯಿತು. ಈ ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಕನ್ನಡ ಸಂಸ್ಕೃತಿಯನ್ನು ಹೇಗೆ ಬೆಳೆಸಿದವು ಅಂತ ಹೇಳೋದ್ರ ಬಗ್ಗೆ ನಮಗೆ ಇನ್ನೂ ಕೂಡ ಆಳವಾದ ಸಂಶೋಧನೆಗಳಾಗಬೇಕು. ಉದಾಹರಣೆಗೆ, ನಮ್ಮ ಅನೇಕ ಪ್ರಾರ್ಥನೆಗಳು ಗಣಪತಿಯಿಂದ ಆರಂಭ ಆಗ್ತದೆ. ನಿಮಗೆ ಗೊತ್ತಿದೆ, ಗಣಪತಿಯಿಂದ ಆರಂಭ ಆಗ್ತದೆ. ಕರಾವಳಿ ಈ ಪ್ರದೇಶದಲ್ಲಿ ಗಾಣಾಪತ್ಯರು ನಮಗೆ ಸುಮಾರು 9ನೇ ಶತಮಾನಕ್ಕೆ ಬಂದರು. ಕರಾವಳಿಗೆ 9ನೇ ಶತಮಾನಕ್ಕೆ ಈ ಕಡೆಯಿಂದ ಬಂದರು. ಅದರ ಮೊದಲ ದೈವ ಇಡಗುಂಜಿ, ಹಳೆಯ ದೈವ ಅದು.
ಆಮೇಲೆ ಆನೆಗುಡ್ಡೆ ಗಣಪತಿ, ಆಮೇಲೆ ಮಧೂರವರೆಗೆ ಹೋಯ್ತದು. ಮಧೂರಿನ ಗಣಪತಿ ಕೂಡ ಬಹಳ ಮುಖ್ಯವಾದಂಥ ಗಣಪತಿ. ಗಣಪತಿ ಕಲ್ಟ್ ಎಂಬುದು 8-9ನೇ ಶತಮಾನಕ್ಕೆ ಕರಾವಳಿಗೆ ಬಂತು. ಆಮೇಲೆ ನಾವು ಗಣಪತಿ ಸ್ತುತಿಯನ್ನು ಆರಂಭ ಮಾಡಿದ್ವು. ಬಟ್ ಪ್ರಶ್ನೆ ಇರುವುದು, ಹಾಗಾದ್ರೆ ಗಣಪತಿಯ ಆರಾಧನೆ ಬರುವುದಕ್ಕೆ ಮೊದಲು ನಾವು ದೇವರನ್ನು ಹೆಂಗೆ ಆರಾಧನೆ ಮಾಡ್ತಾ ಇದ್ವು? ಗಣಪತಿ ಆಮೇಲೆ 9ನೇ ಶತಮಾನದ ಮೇಲೆ ಬಂತು. 9ನೇ ಶತಮಾನದಿಂದ ಹಿಂದಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸ ಇದೆ ಅಂತಂದ್ರೆ ನಾವು ದೇವರುಗಳನ್ನು ಹೆಂಗೆ ಕೈ ಮುಗಿತಾ ಇದ್ದೆವು, ಆರಂಭ ಹೆಂಗೆ ಮಾಡ್ತಾ ಇದ್ದವು ಅಂತ ನೀವು ನೋಡಿದ್ರೆ ನಿಮಗೆ ಬೌದ್ಧ ಧರ್ಮದ ಸೂಚನೆಗಳು ಸಿಗ್ತವೆ. ಇವತ್ತು ಮಂಟೇಸ್ವಾಮಿ, ಮಲೆಮಾದೇಶ್ವರ, ವೀರಪ್ಪ, ನಾಯಕನಟ್ಟಿ ತಿಪ್ಪೇಸ್ವಾಮಿ, ಮೈಲಾರಲಿಂಗ, ಈ ಎಲ್ಲ ಜನಪದ ಮಹಾಕಾವ್ಯಗಳ ಆರಂಭ ಆಗುವುದು ಬೆಳಕಿನ ಆರಾಧನೆಯಿಂದ. ಮನೆ ಒಳಗಣ ಜ್ಯೋತಿ, ಮನೆ ಹೊರಗಣ ಜ್ಯೋತಿ, ಆ ಪದ್ಯ ಆರಂಭ ಆಗುವುದೇ ಜ್ಯೋತಿಯಿಂದ. ಆ ಜ್ಯೋತಿಯ ಕಲ್ಪನೆ ಕನ್ನಡ ಸಂಸ್ಕೃತಿಗೆ ಬಂದದೇ ಬೌದ್ಧ ಧರ್ಮದಿಂದ. ಹಾಗಾಗಿ ನಾವು ಮೇಲ್ನೋಟದಲ್ಲಿ ಬೌದ್ಧ ಧರ್ಮ ಇಲ್ಲ, ಆದರೆ ಸಂಸ್ಕೃತಿಯ ಒಳಗಡೆ ಅದು ಬೆಳೆದಿದೆ, ಅದು ಉಳಿದಿದೆ. ಅದು ಇವತ್ತು ಜೈನ ಧರ್ಮದ ಸುಳ್ಯ ಕಡೆ ನೀವು ಹೋದ್ರೆ ಜೈನ ಎಡೆ ಅಂತ ಇರ್ತಾರೆ ಮದುವೆಯಲ್ಲಿ, ಜೈನ ಎಡೆ ಅಂತ. ಈ ಗೌಡ್ರುಗಳಿಗೆ ಜೈನರಿಗೆ ಏನು ಸಂಬಂಧ ನೋಡಿ? ಜೈನ ಎಡೆ ಅಂತ ಇರ್ತಾರೆ ಜೈನರಿಗೆ. ಅದು ಮಲೆನಾಡಿನಲ್ಲಿ ಇದೆ, ಸುಳ್ಯ ಕಡೆ ಇದೆ, ಆಮೇಲೆ ಪುತ್ತೂರು ಕಡೆ ಇದೆ, ಬೆಳ್ತಂಗಡಿ ಕಡೆ ಇದೆ, ಜೈನ ಎಡೆ ಅಂತ ಇರ್ತಾರೆ. ಹೀಗೆ ಸಂಸ್ಕೃತಿ ಏನಾಗ್ತಂತಂದ್ರೆ ಒಂದರೊಳಗೆ ಒಂದು ಸೇರ್ಕೊಳ್ತೀವಿ. ಸೊ ಬೌದ್ಧ ಧರ್ಮ ಬಂತು, ಆಮೇಲೆ ಮುಸಲ್ಮಾನರು ಬಂದರು. ಅವನು ಯಾರೋ ಟರ್ಕಿ ಸುಲ್ತಾನನ ಕೊನೆಯ ಮಗನಿಗೆ ಅಲ್ಲಿ ಆಗಲಿಲ್ಲ ಉಪದ್ರವ, ಅವನು ಸ್ವಲ್ಪ ಪೋಖ್ರಿ ಅಂತ ಕಾಣ್ತದೆ, ಬಿಟ್ಟು ಅವನು ಓಡಿ ಇಲ್ಲಿಗೆ ಬಂದ, ಡೆಲ್ಲಿಗೆ ಬಂದ. ಡೆಲ್ಲಿಲಿ ಆಗಲಿಲ್ಲ ಅವನಿಗೆ, ಅವನನ್ನು ಔರಂಗಾಬಾದಿಗೆ ಕಳಿಸಿದ್ರು, ಅಲ್ಲಿಯೂ ಆಗಲಿಲ್ಲ ಅವನಿಗೆ. ಕೊನೆಗೆ ಬಿಜಾಪುರಕ್ಕೆ ಬಂದು ಬಿಜಾಪುರ ಆದಿಲ್ ಶಾಹಿಗಳಾಗಿ 300 ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದರು. ಕರ್ನಾಟಕ ನೋಡಿ ಹೆಂಗೆ ಬೌದ್ಧ ಧರ್ಮಕ್ಕೆ ಆಶ್ರಯ ಕೊಡ್ತು, ಜೈನ ಧರ್ಮಕ್ಕೆ ಆಶ್ರಯ ಕೊಡ್ತು, ಮುಸಲ್ಮಾನರಿಗೆ ಆಶ್ರಯ ಕೊಟ್ಟು ಅದು ಎಷ್ಟು ಪ್ರಭಾವಶಾಲಿ ಆಯಿತು ಅಂದರೆ ನಮ್ಮಲ್ಲಿ ಇಂಡೋ ಸಾರ್ಸನಿಕ್ ಸ್ಟೈಲ್ ಅಂತ ಒಂದು ಹೊಸ ವಾಸ್ತುಶಿಲ್ಪವೇ ಆರಂಭ ಆಗೋಯಿತು. ಇಂಡೋ ಸಾರ್ಸನಿಕ್ ಸ್ಟೈಲ್, ಅಲ್ಲಿಂದ ಬಂದಂಥ ಸಾರ್ಸನಿಕ್ ಸ್ಟೈಲ್ ಮತ್ತು ನಮ್ಮ ಇಂಡಿಯನ್ ಸ್ಟೈಲ್ ಎರಡು ಸೇರಿ ಒಂದು ಹೊಸ ಬಗೆಯ ಆರ್ಕಿಟೆಕ್ಚರನ್ನು ನಾವು ಇವತ್ತು ಹಂಪಿಗೆ ಹೋದರೆ ನಮಗೆ ಸಿಗುವ ಎಲ್ಲ ಕಟ್ಟಡಗಳು ಕೂಡ ಇಂಡೋ ಸಾರ್ಸನಿಕ್ ಸ್ಟೈಲ್ ಇದು ಇದೆ. ಹೀಗಾಗಿ ಕರ್ನಾಟಕ, ಆಮೇಲೆ ಕ್ರಿಶ್ಚಿಯನ್ಸ್ ಬಂದರು, ನಿಮಗೆ ಗೊತ್ತೇ ಇದೆ. 1836 ಈ LOCS ಕಾಲೇಜಿಗೆ ಬಂದಾಗೆಲ್ಲ ನನಗೆ ತುಂಬ ಹೆಮ್ಮೆ ಆಗ್ತದೆ. ಯಾಕಂದರೆ ಇಂಥ ಕಾಲೇಜುಗಳು ಆ ಕಾಲದಲ್ಲಿ ಬರದೇ ಹೋಗಿದ್ರೆ ನಮ್ಮಂಥ ಅನೇಕರಿಗೆ ಶಿಕ್ಷಣವೇ ದೊರಕ್ತಿರ್ಲಿಲ್ಲ. ಭಾಳ ಸತ್ಯದ ಮಾತು, ಅದನ್ನು ಹೇಳಿದರೆ ಭಾಳ ಜನಕ್ಕೆ ಸಿಟ್ಟು ಬರ್ತದೆ, ಆದರೆ ನಾವು ಹೇಳಲೇಬೇಕಾಗ್ತದೆ. ಯಾಕಂತಂದರೆ ನಮ್ಮಲ್ಲಿ ದೇವಸ್ಥಾನಗಳಿದ್ದು, ಕೆಲವು ಸಂಸ್ಕೃತ ಪೀಠಗಳಿದ್ದು. ಕುವೆಂಪು ಹೇಳ್ತಾರಲ್ಲ, ಬ್ರಿಟಿಷರು ಬಾರದೆ ಹೋದರೆ ನಾನು ಸೆಗಣಿ ಹೆಕ್ತಾ ಇದ್ದೆ ಅಂತ ಹೇಳ್ತಾರಲ್ಲ. ಇದರ ಅರ್ಥ ಏನು ಅಂತಂದರೆ, ಕ್ರಿಶ್ಚಿಯನ್ ಮಿಷನರಿಗಳು 1836 ಬಂದು ನೋಡಿ. ಆವಾಗ ನಮ್ಮ ಬಾಸೆಲ್ ಮಿಷನ್ಗೆ ಹೋದರೆ ಗೊತ್ತಿದೆ, ಒಂದು ಚರ್ಚೆ ನಡೆಯಿತು. ನಾವು ಇಲ್ಲಿ ಒಂದು ಆಧುನಿಕ ಶಾಲೆಯನ್ನು ಮಂಗಳೂರಿನಲ್ಲಿ ಶುರು ಮಾಡ್ತೇವೆ. ಇವರು ಬಾಸೆಲಿಗೆ ಬರೀದು, ಸ್ವಿಟ್ಜರ್ಲೆಂಡಿನ ಬಾಸೆಲಿಗೆ ಬರೀದು, ನಾವು ಒಂದು ಶಾಲೆಯನ್ನು ಶುರು ಮಾಡ್ತೇವೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂದರೆ ಇಲ್ಲಿ ಜಾತಿ ಪದ್ಧತಿ ಇದೆ. ಆದ್ದರಿಂದ ಎಲ್ಲ ಜಾತಿಯವರಿಗೆ ಸೇರಿ ಒಂದು ಶಾಲೆ ಮಾಡುವುದೋ, ಅಥವಾ ಜಾತಿಯಲ್ಲಿ ಉತ್ತಮರು ಅಂತ ಇದ್ದಾರೆ ಅವರಿಗೆ ಬೇರೆ ಶಾಲೆ ಮಾಡಿ ಉಳಿದವರಿಗೆ ಒಂದು ಮಾಡೋದು ಅಂತ ಇವರು ಇಲ್ಲಿಂದ ಅಲ್ಲಿಗೆ ಪತ್ರ ಬರೆದು 1834. 4 ವರ್ಷಗಳ ಕಾಲ ಇವರು ಪತ್ರ ಬರೆಯುವುದು, ಅವರು ಅಲ್ಲಿಂದ ಉತ್ತರ ಬರೆಯುವುದು. ಈಗಾದರೆ ಮೊಬೈಲ್ನಲ್ಲಿ ಆಗ್ತಾ ಇತ್ತು, ಹಾಗಾಯಿತು. ಅವರು ಹೇಳುವುದು ಅಲ್ಲಿಂದ ಏನಂದರೆ, ನೋಡಿ ನಮ್ಮ ಕ್ರಿಶ್ಚಾನಿಟಿಯಲ್ಲಿ ನೀವು ಜಾತಿ ವ್ಯತ್ಯಾಸ ಮಾಡಲಿಕ್ಕಿಲ್ಲ, ಆದ್ದರಿಂದ ಒಂದೇ ಶಾಲೆ ಮಾಡಬೇಕು. ಇವರು ಹೇಳೋದು ಒಂದೇ ಶಾಲೆ ಮಾಡಿದರೆ ಎಲ್ಲ ಜಾತಿಯವರು ಬಂದು ನಮ್ಮ ಒಂದು ಬೆಂಚಲ್ಲಿ ಕುಳಿತುಕೊಳ್ಳುವ ಸಾಧ್ಯತೆಯೇ ಕಡಿಮೆ, ಅದು ಸಾಧ್ಯ ಇಲ್ಲ, ಅದನ್ನು ಬೇರೆ ಮಾಡಬೇಕು ಅಂತ. ಈ ಚರ್ಚೆಗಳೇ ನಮ್ಮ ಶಿಕ್ಷಣ ಪದ್ಧತಿಯ ಆರಂಭದಲ್ಲಿರುವ ಬಿಕ್ಕಟ್ಟುಗಳನ್ನು, ಆತಂಕಗಳನ್ನು, ಸವಾಲುಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತದಂತಂದ್ರೆ ಅವು ಪತ್ರಗಳಲ್ಲ, ಅವು ಭಾರತದ ಸಮಾಜಗಳಿಗೆ ಮಾಡಿದ ವ್ಯಾಖ್ಯಾನಗಳು. ಓದಬೇಕು. ಕೊನೆಗೂ ಇವರು ಒಂದೇ ಶಾಲೆ ಮಾಡ್ತಾರೆ. ಅಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಕ್ರಿಶ್ಚಾನಿಟಿಯಲ್ಲಿ ನಿಮಗೆ ಬೇರೆ ಬೇರೆ ಮಾಡಲಿಕ್ಕೆ ನಾವು ಒಪ್ಪಿಗೆ ಕೊಡುವುದಿಲ್ಲ, ಒಂದೇ ಮಾಡಬೇಕು ಅಂತ. ಕೊನೆಗೆ ಒಂದೇ ಮಾಡ್ತಾರೆ. 6 ಜನ ಏನೋ ಸೇರ್ತಾರೆ ಶಾಲೆಗೆ. ಇಲ್ಲಿ ಬಾಸೆಲ್ ಮಿಷನರಿಗಳಲ್ಲಿ 6 ಜನರ ಹೆಸರು ಕೂಡ ಸಿಗ್ತದೆ. ಅದರಲ್ಲಿ ಒಂದು 2 ಉಚ್ಚ ಜಾತಿಯವರು ಬಿಟ್ಟು ಹೋಗ್ತಾರೆ. ನಾವು ಈ ಮೀನು ಹಿಡಿಯೋರೊಟ್ಟಿಗೆಲ್ಲ ವಾಸನೆ ಬರ್ತಾರೆ, ಅವರೊಟ್ಟಿಗೆ ಕೂತ್ಕೊಳ್ಳೋದಿಲ್ಲ ಅಂತ ಬಿಟ್ಟು ಹೋಗ್ತಾರೆ, ಉಳಿದವರು ಓದ್ತಾರೆ. ಬಟ್ ಏನೇ ಇರಲಿ, ಆ ಬಗೆಯ ಆತಂಕಗಳನ್ನು ಆರಂಭ ಮಾಡಿದ ಮೇಲೆ ಶಾಲೆಗಳನ್ನು ಶುರು ಮಾಡಿದರು. ಅಂಥ ಶಾಲೆಗಳನ್ನು ಕ್ರಿಶ್ಚಿಯನ್ಸ್ ಶುರು ಮಾಡಿದ ಮೇಲೆ ನಮ್ಮಂಥವರಿಗೆ ವಿದ್ಯೆ ಸಿಗ್ತಲ್ಲ. ಇವತ್ತು ನಿಮ್ಮಂಥ ಮಹನೀಯರ ಎದುರು ನಿಂತು ನಾನು ಮಾತಾಡ್ತಿದ್ದೀನಿ ಅಂತಂದರೆ ಕ್ರಿಶ್ಚಿಯನ್ಸ್ ಕೊಟ್ಟ ಆಧುನಿಕ ವಿದ್ಯೆಗೆ ನಾನು ಕೃತಜ್ಞನಾಗಿರಬೇಕು. ಆದರೆ ಇವತ್ತು ಕೌದಿ ಹರಿಯುವ ಜನಗಳು ಹೋಗಿ ಚರ್ಚಿನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಅಟ್ಯಾಕ್ ಮಾಡಿದ ಜನಗಳಿಗೆ ಇವರ ಹಿರಿಯರು ಕ್ರಿಶ್ಚಿಯನ್ ಶಾಲೆಗಳಿಗೆ ಕಲ್ತಿದ್ದಾರೆ ಅಂತ ಒಂದು ಸಣ್ಣ ಪ್ರಜ್ಞೆ ಇದ್ದರೆ ಒಂದು ಗೌರವವಾದರೂ ಬರೋದು, ಅದು ಇಲ್ಲ. ಇದು ಏನೇ ಇರಲಿ, ಹಾಗೆ ಕ್ರಿಶ್ಚಿಯನ್ಸ್ ಬಂದರು. ಹೀಗೆ ಕರ್ನಾಟಕ ಎಂಬುದು
ನೋಡಿ, ಕರ್ನಾಟಕದಲ್ಲಿ ಕನ್ನಡ ಪ್ರಧಾನ ಭಾಷೆ, ಅದರಲ್ಲಿ ನಾನೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ, ನಾನು ಅದರ ಮುನ್ನಡೆಗೆ ಅದು ಅವಸಾನ ಆಗದಾಗೆ ಕೆಲಸ ಮಾಡಬೇಕು, ಅದು ನನ್ನ ಜವಾಬ್ದಾರಿ ಕೂಡ. ಸರ್ಕಾರ ನನ್ನನ್ನು ನೇಮಕ ಮಾಡಿದ್ದು ಅದಕ್ಕೆ. ಆದರೆ ಕರ್ನಾಟಕದಲ್ಲಿ ಬಿಕಾಸ್ ಆಫ್ ಇಟ್ಸ್ ಜಿಯೋಗ್ರಫಿಕಲ್ ಒಂದು ಪೊಸಿಷನ್ ಏನಿದೆ, ಅದರಿಂದಾಗಿ ಕರ್ನಾಟಕ ಹ್ಯಾಸ್ ಮೋರ್ ದೆನ್ 230 ಲ್ಯಾಂಗ್ವೇಜಸ್, ಮೈನರ್ ಲ್ಯಾಂಗ್ವೇಜಸ್. ಎಷ್ಟು? 230 ಭಾಷೆ ಇದೆ ಕರ್ನಾಟಕದಲ್ಲಿ. ಕೊರಗ ಭಾಷೆ ಇದೆ, ತುಳು ಭಾಷೆ ಇದೆ, ಕೊಡವ ಭಾಷೆ ಇದೆ, 230 ಲಿಸ್ಟ್ ಇದೆ ನನ್ನ ಹತ್ರ. ಇದು ಮಲ್ಟಿ ಸಂಸ್ಕೃತಿ. ಕರಾವಳಿಗೆ ಬಂದಾಗ ಕರ್ನಾಟಕದ, ಯಾಕಂದರೆ ಬಹಳ ಕಾಲದಿಂದಲೂ, ಅಳುಪರ ಕಾಲದಿಂದಲೂ ಕೂಡ ಇದು ಕರ್ನಾಟಕದ ಭಾಗವಾಗಿಯೇ ಬೆಳೆದಂಥ ಭೂಪ್ರದೇಶ ಆದರೂ ಕೂಡ ಕರಾವಳಿಯ ಸಂಸ್ಕೃತಿ ಸ್ವಲ್ಪ ಭಿನ್ನ ಆಗೋದಕ್ಕೆ ಕಾರಣ ನಾವು ಇಲ್ಲಿಗೆ ಕಾಣ್ತದಲ್ಲ, ಈ ಕಡಲು ಏನು ಮಾಡಿತಂತಂದರೆ ಕರ್ನಾಟಕದ ಇತರ ಭಾಗದ ಸಂಸ್ಕೃತಿಗಿಂತ ಕರಾವಳಿ ಸಂಸ್ಕೃತಿಯನ್ನು ಬೇರೆಯಾಗಿ ಕಟ್ಟಿತದು. ಅದು ಹೇಗೆ ಕಟ್ಟಿತು ಅಂತಂದರೆ, ಈ ಕಡಲಿನ ಮೂಲಕವಾಗಿ ಆ ಕಾಲದಲ್ಲಿ ಅಂದರೆ ಕ್ರಿಸ್ತ ಶಕಪೂರ್ವ 2-3ನೇ ಶತಮಾನದಲ್ಲಿ ಸನ್ನತಿಯಲ್ಲಿ ಬೌದ್ಧ ಧರ್ಮ ಪ್ರವೇಶ ಮಾಡ್ತಾ ಇದ್ದಾಗ ಕರಾವಳಿಗೆ ಗ್ರೀಕ್ನಿಂದ ಜನ ಪ್ರವೇಶ ಮಾಡ್ತಾ ಇದ್ರು. ಗ್ರೀಕ್ನಿಂದ ಕ್ರಿಸ್ತ ಶಕಪೂರ್ವ 3ನೇ ಶತಮಾನದಷ್ಟೊತ್ತಿಗೆ ಗ್ರೀಕ್ನಿಂದ ಜನ ಬರ್ತಾ ಇದ್ರು. ಗ್ರೀಕ್ನಿಂದ ಜನ ಇಲ್ಲಿಗೆ ಬರುವುದಕ್ಕೆ 2 ಕಾರಣಗಳು. ಒಂದು, ಕರಾವಳಿಯಲ್ಲಿ ಸಿಗುತ್ತಿದ್ದಂಥ ಮಸಾಲ ಪದಾರ್ಥಗಳು ಅಂತ ನಿಮಗೆ ಗೊತ್ತಿದೆ. ಮಸಾಲ ಪದಾರ್ಥಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿಯಾದ್ದು, ಇಲ್ಲಿ ದಕ್ಷಿಣಕ್ಕೆ ಹೋದರೆ, ಕೇರಳಕ್ಕೆ ಹೋದರೆ, ಕೇರಳ ಅಂದರೆ ಕಾಸರಗೋಡು, ಅದು ಹಳೆಯ ತುಳುನಾಡೆ. ಅದು ಅಲ್ಲಿ ಒಂದು ಜೇಡಿ ಮಣ್ಣು ಸಿಗ್ತದೆ. ನೀವು ಅದನ್ನು ನೋಡಬೇಕು ಯಾರಾದರೂ ಹೋಗಿ. ಅಲ್ಲಿ ಈ ಕಾಸರಗೋಡಲ್ಲಿ ಮುರ ಕಲ್ಲಿದೆ, ಮುರ ಲ್ಯಾಟ್ರೈಟ್. ಆ ಕಡಲಿನ 1 ಕಿಲೋಮೀಟರ್ ಒಳಗೆ ಹೋದರೆ ಲ್ಯಾಟ್ರೈಟ್ ಇದೆ. ಆ ಲ್ಯಾಟ್ರೈಟ್ ಮತ್ತು ಕಡಲಿನ ನಡುವೆ ಜೇಡಿ ಮಣ್ಣು ಇದೆ. ಈಗ ನಮ್ಮ ಊರಿನಲ್ಲಿ ಕೂಡ ಸುಳ್ಯ ಕಡೆ ಜೇಡಿ ಮಣ್ಣು ಸಿಗ್ತದೆ. ಆ ಜೇಡಿ ಮಣ್ಣು ಅದು ಬಿಳಿ ಜೇಡಿ ಮಣ್ಣು. ಆ ಜೇಡಿ ಮಣ್ಣನ್ನು ತಂದು ಅದನ್ನು ಒಣಗಿಸಿದರೆ, ಅದರಿಂದ ನೀವು ನೀರನ್ನು ತೆಗೆದ್ರೆ ಆ ಜೇಡಿ ಮಣ್ಣು ಸಿಕ್ಕಾಪಟ್ಟೆ ಗಟ್ಟಿ ಆಗ್ತದೆ. ನೀವು ಸಿಂಧೂ ನದಿಯ ದಂಡೆಯಲ್ಲಿ ಬೆಳೆದ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯಲ್ಲಿ ಸಿಕ್ಕಿದ ಮಡಕೆಯ ಚೂರುಗಳು ಏನಿದೆ, ಅದು ಆ ಕಾಲದಲ್ಲಿ ಮಣ್ಣು ಮತ್ತು ಜೇಡಿ ಬೇಯಿಸಿ ಮಾಡಿದ್ದು. ಇವತ್ತಿಗೆ ಕೂಡ ಉಳಿದಿದೆ, ಎಷ್ಟೋ 1000 ವರ್ಷಗಳಾದ ಮೇಲೆ ಬೆಳೆದಿದೆ. ಈ ಕಾಸರಗೋಡಿನತ್ತ ಸಿಕ್ಕಿದ ಜೇಡಿ ಮಣ್ಣು ಇದೆಯಲ್ಲ, ಅದು ಪೂರ್ಣ ಬಿಳಿ ಅಲ್ಲ. ಅದು ನಮ್ಮ ಕಡೆ ಈ ಕಡೆ ಸಿಕ್ಕೋದು ಬಿಳಿ, ಕಾಸರಗೋಡಲ್ಲಿ ಬಿಳಿ ಅಲ್ಲ, ಅದೊಂಚೂರು ಕೆಂಪು ಮಿಶ್ರಿತ, ಬಿಳಿ ಜೊತೆಗೆ ಸ್ವಲ್ಪ ಕೆಂಪು ಮಿಶ್ರಿತ. ಇದು ಕ್ರಿಸ್ತಶಕ 3, 2, 1, ಆಮೇಲೆ ಕ್ರಿಸ್ತ ಪೂರ್ವ 3, 2, 1, ಕ್ರಿಸ್ತ ಶಕ 1, 2, 3, 600 ವರ್ಷಗಳ ಕಾಲ ಈ ಜೇಡಿ ಮಣ್ಣು ತೆಗೆದುಕೊಂಡು ಹೋಗಲಿಕ್ಕೆ ಚೈನಾದಿಂದ ಬರ್ತಾ ಇದ್ರು ಜನ, ಅರೇಬಿಯಾದಿಂದ ಬರ್ತಾ ಇದ್ರು ಜನ. ಸಿಲ್ಕ್ ರೂಟ್ ಮೇಲೆ ಹೋಗ್ಲಿಕ್ಕೆ ಅದು ಮತ್ತೆ ಮುಂದಿನ ದಿವಸಗಳಲ್ಲಿ ಸಿಲ್ಕ್ ರೂಟಿನಲ್ಲಿ ಪ್ರಯಾಣ ಮಾಡಿತ್ತು. ಯಾಕಂದ್ರೆ ಬಿಳಿ ಮಿಶ್ರಿತವಾದಂಥ ಕೆಂಪು ಜೇಡಿ ಇದೆಯಲ್ಲ, ಅದು ಜಗತ್ತಿನ ಎಲ್ಲ ಮಹಾರಾಜರ ಎದುರು ಕುಳಿತುಕೊಳ್ಳುವ ಪಾಟ್ಗಳಾಗಿ, ಮಡಿಕೆಗಳಾಗಿ ಕನ್ವರ್ಟ್ ಆಗ್ಬಿಟ್ಟು, ಹೂದಾನಿ ಇಡಬೇಕಾದ್ರೆ ಇಲ್ಲಿಂದ ಹೋಗಬೇಕದು. ಯಾಕಂದ್ರೆ ಕೆಂಪು ಮತ್ತು ಬಿಳಿ ಮಿಶ್ರ ಆದದ್ದು, ಬ್ಯೂಟಿಫುಲ್ ಕಲರ್, ಎಲ್ಲಿ ಸಿಗಲ್ಲ ಅದು. ಅಂದ್ರೆ ಎಷ್ಟು ಕಾಲದಿಂದ ಈ ಭಾಗಕ್ಕೆ ಒಂದು ವಿದೇಶಿ ಸಂಪರ್ಕ ಇದೆ. ನಾವು ಇದನ್ನು ಇವತ್ತು ಮರೆತು ಬಿಟ್ಟರೆ ನಿಮಗೆ ಈ ಸಂಸ್ಕೃತಿಯ ಮೂಲ ನೆಲೆಗಳೇ ಅರ್ಥ ಆಗಲ್ಲ. ಈಗ ಸೊಲ್ಮೇಲು ಅಂತ ಹೇಳ್ತೀವಿ ನಾವು, ತುಳುನಾಡು ಸೊಲ್ಮೇಲು ಮಾರ. ಅದಕ್ಕೆ ವಿವೇಕರಯ್ಯ ಒಂದು ಲೇಖನ ಬರೆದ್ರು, ಸಲಾಮ್ನಿಂದ ಬಂತು ಅದು ಅಂತ. ಸೊಲ್ಮೆ ಡಿರೈವ್ ಆಗಿದ್ದು ಸಲಾಮ್ನಿಂದ, ಅರೇಬಿಕ್ನಿಂದ ಬಂತು ಅದು ಅಂತ. ಹೀಗೆ ಪದ, ಸಂಸ್ಕೃತಿ, ಊಟ, ಡ್ರೆಸ್ಸು, ಇದು ಎಲ್ಲವೂ ಕೂಡ ಇಲ್ಲಿಯ ಸ್ಥಳೀಯರು ಮತ್ತು ಹೊರಗಿನವರು ಬಂದದರಿಂದ ಮಿಶ್ರ ಆಗ್ತದೆ. ಗೋವಿಂದ ಪೈ ಅವರನ್ನು ನೆನೆಸ್ಕೊಳ್ಬೇಕು ನಾವು. ಗೋವಿಂದ ಪೈ ಅವರು ಗ್ರೀಕ್ ನಾಟಕಗಳಲ್ಲಿ ಕನ್ನಡ ಪದಗಳು ಅಂತ ಒಂದು ಲೇಖನ ಬರೆದ್ರು. ನಾವು ಕನ್ನಡ ಮೇಷ್ಟ್ರುಗಳೆಲ್ಲ ಪಾಠ ಮಾಡ್ತಿರುವ ಪದ ಅದು. ಅಲ್ಲಿ ಏನಾಯ್ತು, ಗ್ರೀಕ್ನ ಒಬ್ಬ ರಾಜಕುಮಾರ ಮಲ್ಪೆಗೆ ಬರ್ತಾನೆ. ಮಲ್ಪೆಗೆ ಬಂದು ಇಲ್ಲಿಯ ಒಂದು ಹುಡುಗಿಯನ್ನು ಮದುವೆಯಾಗಿ ಹೋಗ್ತಾನೆ. ನಾವು ಮದುವೆಯಾಗಿ ಹೋಗಿ ಅಲ್ಲಿ ಒಂದು ಪಾರ್ಟಿ ಮಾಡ್ತಾನೆ. ಅವನು ಪಾರ್ಟಿ ಮಾಡುವಾಗ ಆ ಹುಡುಗಿ ಏನೋ ಒಂದು ಮಾತಾಡ್ತಾಳೆ, ಯಾವುದೋ ಒಂದು ಭಾಷೆಯಲ್ಲಿ ಮಾತಾಡ್ತಾಳೆ. ಅಲ್ಲಿ ಒಬ್ಬ ನಾಟಕಕಾರ, ಗ್ರೀಕ್ ನಾಟಕಕಾರ ಅದನ್ನ ಬರೀತಾನೆ. ಆ ರಾಜಕುಮಾರ ಮಲ್ಪೆಗೆ ಬಂದಿದ್ದು ಮಲ್ಪಿ ಅಂತ ಬರೀತಾನೆ, MALPI, ಮಲ್ಪಿ ಅಂತ ಬರೀತಾನೆ. ಆಮೇಲೆ ಹುಡುಗಿ ಹೋಗಿದ್ದು, ಅಲ್ಲಿ ಪಾರ್ಟಿ ಆಗಿದ್ದು, ಅಲ್ಲಿ ಮದುವೆಯಲ್ಲಿ ಎಲ್ಲರೂ ಮಾತಾಡ್ತಾರೆ. ಮಾತಾಡುವಾಗ ಈ ಹುಡುಗಿ ಏನೋ ಮಾತಾಡ್ತಾಳ, ಅದನ್ನು ಅವಳ ಭಾಷೆಯಲ್ಲೇ ಬರೀತಾನೆ. ಇದು ಸುಮಾರು 1,000-1,500 ವರ್ಷಗಳವರೆಗೆ ಗ್ರೀಕ್ನವರಿಗೆ ಅದು ಅರ್ಥವೇ ಆಗಲಿಲ್ಲ, ಇದು ಯಾವ ಪದ ಅಂತ. ಇವಳು ಏನೋ ಮಾತಾಡಿರ್ಬೇಕು. ತುಳುನಾಡಿನವಳಾದರೆ ಅದು ಏನು ಮಾತಾಡಿ ನಮ್ಮ ಊಹನೆಗೆ ಬಿಟ್ಟಿದ್ದು. ಅದು ಹೇಳಿರ್ಬೋದು, ಅವಳು
ಒಂದು ಮದ್ಮೇಲೆ ಹಾಯ್ಕೊಂಡು ಮಾರಾಯರೆ ಅಂತ ಹೇಳಿರ್ಬೋದು. ಯಾಕಂದರೆ ಅವಳು ಮಂಗಳೂರಿನ ಮಲ್ಪೆಯಲ್ಲಿ ಮೀನು ಹಿಡಿತಿದ್ದ ಹುಡುಗಿಯನ್ನು ರಾಜಕುಮಾರ ಪ್ರೇಮ ಮಾಡಿ ಕರ್ಕೊಂಡು ಹೋಗಿ ಅರಮನೆಯಲ್ಲಿ ಒಂದು ಊಟ ಹಾಕಿದರೆ ಬಾರಿ ಲಾಯ್ಕೊಂಡು ನಮ್ಮ ಊರು ಉಡ್ತ ಎಡ್ಡೆ ಉಂಡು ಅಂತ ಏನಾರು ಹೇಳಿರ್ಬೋದು. ಇಲ್ಲ ಎರಡು ಬೈದಿರುವನು ಮುಕ್ಲಿನ ಸಾವು ನಮ್ಮ ಊರು ಟಂಡ ಏತ್ ಎಡ್ಡೆ ಇತ್ತಂಡು ಎಂಥದೊಂದು ಬೈದಿರ್ಬೋದು. ಏನೋ ಒಂದು ಗೆಳೆಯರು ಗೆಳತಿಯರು ಒಟ್ಟಿಗೆ ಸೇರುವಾಗ ಏನು ಹೇಳಿದೆ ಅಲ್ಲಿ ಕನ್ನಡ ಪದಗಳಿದೆ ಅಂತೇಳಿ ಗೋವಿಂದ ಪೈ ಅವರು ಸಂಶೋಧನೆ ಮಾಡಿ ಬಹಳ ಒಳ್ಳೆ ಲೇಖನವನ್ನು ಬರೆದರು. ಅದು ಇತ್ತೀಚೆಗೆ ಒಂದು ವಿಡಿಯೋ ಕೂಡ ಓಡಿ ಬರ್ತಾ ಇತ್ತು. ಅದು ಗೋವಿಂದ ಪೈ ಅವರು ಹಾಕಲು ಬರೆದು. ಅಂದರೆ ಯಾಕೆ ಕನ್ನಡ ಪದ ಗ್ರೀಕ್ ನಾಟಕಗಳಲ್ಲಿ ಸಿಗ್ತದೆ ಅಂತಂದರೆ ಗ್ರೀಕ್ಗೂ ಮತ್ತು ಮಲ್ಪೆಗೂ ಒಂದು ಸಂಬಂಧ ಇತ್ತು ಅಂತ. ಆ ಸಂಬಂಧದ ಮೂಲ ನಾನು ಸ್ವಲ್ಪ ಕೆಲಸ ಮಾಡಿದೆ, ಒಂದು ಲೇಖನ ಪ್ರಕಟ ಆಯಿತು ಮೊನ್ನೆ. ಯಾರೋ ಕೇಳಿದ್ರು ಅದನ್ನು ಕೊಡಿ ಅಂತ, ನನಗೆ ಪಕ್ಕ ಸಿಗಲಿಲ್ಲ ಅದು. ಅದು ಅವರು ಗ್ರೀಕ್ನವರು ರೋಮ್ನವರು ಕರಾವಳಿಗೆ ಬರಲಿಕ್ಕೆ ಮಸಾಲೆ, ಕಾಳು ಮೆಣಸು, ನಾನು ಆಗಲೇ ಹೇಳಿದಾಗ ಜೇಡಿ ಮಣ್ಣು ಅದೆಲ್ಲ ಇಲ್ಲಿ ಸಿಗ್ತಾ ಇದ್ದರಿಂದ ಬಂದವರು ಸ್ವಲ್ಪ ಕಾಲ ನೆಲೆ ನಿಂತರು. ಬಂದವರು ಇಲ್ಲಿಯ ಹುಡುಗಿಯನ್ನ ಎತ್ಕೊಂಡೋದು. ಬಂದವರು ಇಲ್ಲಿಯ ಹುಡುಗಿಯನ್ನು ಮದುವೆಯಾಗಿ ಇಲ್ಲಿಯ ನೆಲೆ ನಿಂತರು. ಸಮ್ಮಿಶ್ರ ಸಂಸ್ಕೃತಿಯೊಂದು ಕಡಲ ಮೂಲಕವಾಗಿ ಹೇಗೆ ನಿರ್ಮಾಣ ಆಗುತ್ತದೆ ಎಂಬುದಕ್ಕೆ ನಮ್ಮ ತುಳುನಾಡು ಅತ್ಯದ್ಭುತವಾದಂಥ ಸಾಕ್ಷ್ಯತೆ. ಕ್ರಿಶ್ಚಿಯಾನಿಟಿ ಬಂದಾಗಲೂ ಕೂಡ ಅದು ನಡೆಯಿತು, ಮುಸಲ್ಮಾನರು ಬಂದಾಗಲೂ ಕೂಡ ಅದು ನಡೆಯಿತು. ಅರಬರು ಮತ್ತು ಸ್ಥಳೀಯರು ಸೇರಿ ಸೃಷ್ಟಿಯಾದಂಥ ಒಂದು ದೊಡ್ಡ ಸಮುದಾಯವೇ ಬ್ಯಾರಿ ಸಮುದಾಯ. ಅವರ ಬ್ಯಾರಿಗಳ ಜಾನಪದ ನೋಡಿದ್ರೆ ಅದರಲ್ಲಿ ರಾಮಾಯಣ ಇದೆ, ಮಹಾಭಾರತ ಇದೆ, ಎಲ್ಲ ಇದೆ. ಅದು ಸ್ಥಳೀಯ ಸಂಸ್ಕೃತಿ ಅದು. ಆದರೆ ಅವರು ಬ್ಯಾರಿಗಳು ಮುಸಲ್ಮಾನರು ಮಕ್ಕಕ್ಕೆ ಗೌರವ ಸಲ್ಲಿಸ್ತಾರೆ ಅಂತಂದರೆ ಅದು ಮುಸಲ್ಮಾನ ಕಲ್ಚರ್. ಇದು ಮಲಾಮೆ ಅಂತ ಪುತ್ತೂರು ಹತ್ರ ಒಂದು ಭಾಷೆ ಇದೆ, ಮಲಾಮೆ ಹತ್ರ ಪುತ್ತೂರು, ಅಲ್ಲಿ ಅದರಲ್ಲಿ 6 ಭಾಷೆ ಇದೆ. ಆ ಮಲಾಮೆಯಲ್ಲಿ ಕನ್ನಡ ಇದೆ, ತುಳು ಇದೆ, ಅರೇಬಿಕ್ ಇದೆ, ಪರ್ಷಿಯನ್ ಇದೆ, ಮಲಯಾಳ ಇದೆ. 6 ಭಾಷೆ ಸೇರಿ ಒಂದು ಭಾಷೆ. ಬ್ಯೂಟಿಫುಲ್ ಅದು. ಅದಕ್ಕಿಂತ ಚಂದ ಒಂದು ಸೌಹಾರ್ದ ಸಂಸ್ಕೃತಿಗೆ ಉದಾಹರಣೆಯೇ ಸಿಗಲಿಕ್ಕೆ ಸಾಧ್ಯ. ಮಲಾಮೆ ಇವತ್ತು ನಮ್ಮಲ್ಲಿ ಭಾಳ ಜನಕ್ಕೆ ಮಲಾಮೆ ಅಂದರೆ ಎಂತ ಅಂತಲೇ ಗೊತ್ತಿಲ್ಲ. ಅದು ಭಾಷೆಯೋ ಊಟವೋ ಬಿರಿಯಾನಿಯೋ ಅಂತ ಗೊತ್ತಿಲ್ಲ. ಸೊ ಈ ಥರ ಇದನ್ನು ನಾವು ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಏನೇ ಇರಲಿ, ಆ ಕಾಲದಲ್ಲಿ ನಡೆದ ಇನ್ನೊಂದು ಘಟನೆ ಯಾವುದು ಅಂತಂದರೆ, ನಿಮಗೆ ನಾವು ಕದಂಬರು ಕಡಲ ಕಾಳಗದಲ್ಲಿ ನಿಷ್ಠಾತರು. ಅವರು ಮಲ್ಪೆಗೆ ಬರ್ತಾ ಇದ್ರು, ಉತ್ತರದ ಶಿರ್ಸಿ ಕಡೆಯಿಂದ ಬನವಾಸಿಯಿಂದ ಕರಾವಳಿಗೆ ಬರ್ತಾ ಇದ್ರು. ಯಾಕೆ ಈ ಕಡೆ ಬರ್ತಾ ಇದ್ರು ಅಂತಂದರೆ, ಇಲ್ಲಿ ಬೆಳೀತಿರುವ ದೊಡ್ಡ ಸೈಜಿನ ತೆಂಗಿನಕಾಯಿಯಿಂದ ಸೃಷ್ಟಿಯಾಗುತ್ತಾ ಇದ್ದಂಥ, ಆ ಕಾಲದಲ್ಲಿ ಮಾಡ್ತಾ ಇದ್ದಂಥ ಹುರಿ ಹಗ್ಗಗಳು, ತೆಂಗಿನಕಾಯಿಯ ಹುರಿ ಹಗ್ಗಗಳು. ಅದು ಇಲ್ಲಿ ಈ ಕಡೆಯ ತೆಂಗಿನಕಾಯಿ ದೊಡ್ಡದು, ಆದ್ದರಿಂದ ಹುರಿ ಹಗ್ಗ ಮಾಡೋದು ಸುಲಭ ಒಂದು. ಎರಡನೇದು, ಇಲ್ಲಿ ಕಡಲ ಬದಿಯಲ್ಲಿ ಬೆಳೆಯುವ ತೆಂಗಿನಕಾಯಿಯಿಂದ ಮಾಡುವ ಹುರಿ ಹಗ್ಗಗಳು ಕಡಲ ನೀರಿಗೂ ಹಾಳಾಗೋದಿಲ್ಲ, ಉಪ್ಪು ನೀರಿಗೂ ಹಾಳಾಗೋದಿಲ್ಲ, ನೇತ್ರಾವತಿಯ ಹಿನ್ನೀರು ಇರ್ತದಲ್ಲ ಸಿಹಿ ನೀರಿಗೂ ಹಾಳಾಗೋದಿಲ್ಲ ಅದು. ಆದ್ದರಿಂದ ದೋಣಿ ಕಟ್ಟಲಿಕ್ಕೆ, ವಿದೇಶಗಳಿಗೆ ಹೋಗಲಿಕ್ಕೆ, ಹಾಯಿ ಕಟ್ಟುವುದಕ್ಕೆ, ಆ ಕಾಲದ ದೋಣಿ ಕಟ್ಟುವುದಕ್ಕೆ, ಆ ಕಾಲದ ಹಡಗು ಕಟ್ಟುವುದಕ್ಕೆ ಎಷ್ಟು ಬಲಿಷ್ಠವಾಗಿ ಸಹಾಯ ಮಾಡ್ತಿಂತು ಅಂತಂದರೆ, ಪಾಂಡ್ಯರು ಬಂದರು ನೋಡಿ. ಈ ಕಡೆ ಪಾಂಡ್ಯರು, ನಮ್ಮಲ್ಲಿ ಭೂತಾಳ ಪಾಂಡ್ಯ ಅಂತ, ಪಾಂಡ್ಯ ಹೆಂಗೆ ಬಂತದು, ಪಾಂಡ್ಯರಿಂದ ಬಂತದು. ಆ ಕಡೆ ಅವರು ಬಂದರು. ಆಮೇಲೆ ಶಿಲಪದಿಕಾರಂ ಅಂತ ಒಂದು ತಮಿಳು ಲಿಟ್ರೇಚರ್ನಲ್ಲಿ ತುಳುವರ ಉಲ್ಲೇಖ ಬರ್ತದೆ. ಯಾಕಂದರೆ ಅವರು ಹಡಗು ಕಟ್ಟುವುದರಲ್ಲಿ ನಿಷ್ಠಿತರಾದರು, ಹಗ್ಗಕ್ಕೆ ಇಲ್ಲಿಗೆ ಬರ್ತಾ ಇದ್ರು, ಗ್ರೀಕ್ನಿಂದ ಬರ್ತಾ ಇದ್ರು. ಸೊ ಎಷ್ಟು ಒಂದು ಒಳ್ಳೆ ರೂಪಕ ಅಂದರೆ ಹಗ್ಗ, ಕರಾವಳಿಯ ಹುರಿ ಹಗ್ಗ ಇಡೀ ಜಗತ್ತನ್ನು ಬಂಧಿಸಿತದು, ಪ್ರೀತಿಯಿಂದ ಬಂಧಿಸಿತು, ಹಗ್ಗ ಬಂಧಿಸಿತದು. ಈ ಥರದ ಒಂದು ಸಂಸ್ಕೃತಿ ನಮ್ಮಲ್ಲಿ ಬೆಳೆದಾಗ ಸಮ್ಮಿಶ್ರ ಸಂಸ್ಕೃತಿ ಉಂಟಾಗದೆ ಇನ್ನೇನಾಗ್ತದೆ? ಇದನ್ನು ನೀವು ಸಿಂಗಲ್ ಔಟ್ ಮಾಡಿ, ಇದು ನಮ್ಮ ಸಂಸ್ಕೃತಿ, ಇದು ಅವರ ಸಂಸ್ಕೃತಿ, ಆದ್ದರಿಂದ ಅವರಿಗೆ ನಾವು ಕಲ್ಲು ಹೊಡಿಬೇಕು, ಇವರಿಗೆ ನಾವು ಊಟ ಹಾಕಬಾರದು, ಇವರನ್ನು ನಾವು ಶಾಲೆಗೆ ಸೇರಿಸಬೇಕು ಅಂತ ಹೇಳಲಿಕ್ಕೆ ನಾಲಿಗಾದರೂ ಹೇಗೆ ಬರ್ತದೆ ಅಂತ ನಂಗೆ ಅರ್ಥ ಆಗಲ್ಲ. ಇದು ನಾವು ಬೆಳೆದದ್ದೇ ಹೀಗೆ. ಸೊ ಏನೇ ಇರಲಿ, 20ನೇ ಶತಮಾನ ಸ್ವಲ್ಪ ಸ್ಕಿಪ್ ಮಾಡ್ತಾನೆ, ಒಂದು ಮುಗಿಸ್ತೀನಿ ನಾನು. ಆಮೇಲೆ ಈ ತುಳುನಾಡಿನ ಹುಟ್ಟಿನ ಕಥೆ ಬಗ್ಗೆ ಅನೇಕ ಕಥೆಗಳನ್ನು ಹೇಳಿ, ಅಂದರೆ ಈ ಕಮ್ಯುನಲಿಸಮಿಗೆ ಸ್ಥಳೀಯ ಪುರಾಣಗಳಿಂದ ಹೆಚ್ಚಾಗಿ ವಲಸೆ ಬಂದ ಪುರಾಣಗಳು ಹೆಂಗೆ ಪೋಷಕವಾಗ್ತವೆ ಎಂಬುದನ್ನು ಭಾಳ ಎಚ್ಚರದಿಂದ ಕಲಿಸ್ಬೇಕು. ನೋಡಿ, ಈಗ ಪರಶುರಾಮನ ಕತೆ, ಇದು ಪರಶುರಾಮ ಕಟ್ಟಿದ ತುಳುನಾಡು ಅಂತ. ಪರಶುರಾಮನ ಕತೆ ಎಷ್ಟು ಹಳತದು? ಪರಶುರಾಮನ ಕತೆ ಎಷ್ಟು ಹಳತು? ಅದಕ್ಕಿಂತ ಮೊದಲು ತುಳುನಾಡಿತ್ತಲ್ಲ. ಇದು ಹೆಂಗಂದರೆ ಇದಕ್ಕಿದ್ದಾಗ ಒಂದು ಕತೆ ಕಟ್ಟಿಬಿಡೋದು. ಇದು ಯಾವ ಹಂತಕ್ಕೆ ಹೋಗಿದೆ ಅಂತಂದರೆ, ಆ ಕಾರ್ಕಳದಲ್ಲಿ ಪರಶುರಾಮನ ವಿಗ್ರಹ ಮಾಡಿ ಅವನ ಕಾಲುಬುಡದಲ್ಲಿ ಭೂತಗಳನ್ನು ಕೂರಿಸಿಬಿಟ್ಟಿದ್ದಾರೆ. ಎಷ್ಟು ಅವಮಾನ ಭೂತಗಳಿಗೆ! 1000 ಭೂತಗಳನ್ನು ಆರಾಧಿಸುವ ನಮ್ಮ ತುಳುನಾಡಿನ ಜನ ಒಂದು ವಲಸೆ ಬಂದ ಪರಶುರಾಮನ ಕಥೆಯ ಕಾಲ್ಬುಡದಲ್ಲಿ ನಮ್ಮ ಭೂತಗಳನ್ನು ನಿಲ್ಲಿಸಿದಾಗ ಒಂದು ಚಕಾರ ಶಬ್ದ ಎತ್ತಲಿಲ್ಲಲ್ಲ ತುಳುವರು. ಅಂದರೆ ನಿಮಗೆ ತುಳುವರ ಮೇಲೇನು ಭೂತಗಳ ಮೇಲೇನೂ ಪ್ರೀತಿ ಇಲ್ಲ.
ನಾನು ಆಗ ಹೇಳಿದ್ದ ಹಾಗೆ, ನಿಮಗೆ ಯಾವುದನ್ನು ನೀವು ಆರಾಧಿಸ್ತೀರೋ, ಯಾವುದನ್ನು ನಾವು ಪೂಜಿಸ್ತೀವೋ ಅದರ ಬಗ್ಗೆ ಗಾಢವಾದ ತಿಳುವಳಿಕೆ ಮತ್ತು ನಂಬಿಕೆ ಇಲ್ಲದೆ ಇದ್ರೆ ಇವೆಲ್ಲ ಸುಲಭ ಆಗ್ತದೆ. ಅಪುರ ಪೊಕ್ಕಡೆಯ, ಅಪುರ ಪೊಕ್ಕಡೆ, ಎಂಚಿನ ಪೊಕ್ಕಡೆ. ನಾನು ಹೇಳಿದರೆ ನಾಳೆ ನನ್ನ ಮೇಲೆ ತಿರುಗಿ ಬೀಳ್ತಾರೆ, ಎಂಚಿನ ಪೊಕ್ಕಡೆ. ಹಾಗಾದರೆ ಪರಶುರಾಮನ ಕಾಲಬುಡದಲ್ಲಿ ಭೂತವನ್ನು ಇಟ್ಟದ್ದು ಇದು ಕೋಮುವಾದಿಗಳು ಸಂಸ್ಕೃತಿಯ ನಾಶ ಮಾಡುವ ಕೆಲಸ. ಇದು ಕೋಮುವಾದಿಗಳು ಸಂಸ್ಕೃತಿಗಳನ್ನು ಮೂಲಭೂತವಾಗಿ ನಾಶ ಮಾಡ್ತಾರೆ. ಪರಶುರಾಮನ ಕತೆ ನಿಮಗೆ ಗೊತ್ತಿದೆ, ಕೊಡಲಿನನ್ನು ಎಸೆದು ಈ ಊರನ್ನು ಕಟ್ಟಿದ ಅಂತ. ಇದಕ್ಕೊಂದು ಕಾವ್ಯ, ಒಂದು ಪುರಾಣ. ನಾನು ಪುರಾಣಗಳಿಗೆ ವಿರೋಧ ಅಲ್ವೇ ಅಲ್ಲ, ನಾನು ಯಕ್ಷಗಾನದ ಬಹಳ ದೊಡ್ಡ ಅಭಿಮಾನಿ. ಪುರಾಣಗಳು ಅವು ಸಾರ್ವಕಾಲಿಕ ಪ್ರತಿಮೆಗಳನ್ನು ಹೊಂದಿರೋದರಿಂದ ಅವು ಪುರಾಣಗಳನ್ನು ನಾವು ಬೇರೆ ಬೇರೆ ಕಾರಣಗಳಿಗೆ ಓದಬಹುದು, ಅರ್ಥ ಮಾಡಿಕೊಳ್ಬೋದು. ಗಿರೀಶ್ ಕಾರ್ನಾಡ್ರಂಥ ಒಬ್ಬ ಬಹಳ ದೊಡ್ಡ ಪ್ರತಿಭೆಯ ನಾಟಕಕಾರ ಪುರಾಣಗಳನ್ನು ಎತ್ಕೊಂಡು ಎಷ್ಟು ಒಳ್ಳೆಯ ನಾಟಕಗಳನ್ನು ಬರೆದರು ಅವರು. ನಿಮಗೆಲ್ಲ ಗೊತ್ತಿದೆ, ಅದು ಯಯಾತಿ ನಾಟಕ ಬರೆದರು, ಹಯವದನ ನಾಟಕ ಬರೆದರು, ಜನಪದ ಪುರಾಣ, ಆಮೇಲೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಸೊ ಪುರಾಣಗಳ ಸಮಸ್ಯೆ ಏನಿಲ್ಲ. ಆದರೆ ಪುರಾಣಗಳನ್ನು ಸತ್ಯ ಅಂತ ಹೇಳ್ತೀವಲ್ಲ, ಇದು ಅತಿ ದೊಡ್ಡ ಅಬದ್ಧ ಇವತ್ತು ಭಾರತದಲ್ಲಿ ನಡೆಯುವುದು. ನಿಮಗೆ 12ನೇ ಶತಮಾನದ ಒಬ್ಬ ಕವಿ ಇದ್ದಾನೆ, ನೇಮಿಚಂದ್ರ. ಅವನು ಒಂದು ಸಾಲು ಬರೀತಾನೆ ನೋಡಿ, 12ನೇ ಶತಮಾನದಲ್ಲಿ. ಇವತ್ತಿಗೆ 800-900 ವರ್ಷಗಳ ಹಿಂದೆ ಹೇಳ್ತಾನೆ, ಕಟ್ಟುಗೆ ಕಟ್ಟದಿರಿಕ್ಕೆ ಕಡಲಂ ಕಪಿಸಂತತಿ, ಮುಟ್ಟುಗೆ ಮುಟ್ಟದಿರ್ಕೆ ನಭಮಂ ವಾಮನ ಕ್ರಮಂ, ಮೆಟ್ಟುಗೆ ಮೆಟ್ಟದಿರ್ಕೆ ಹರನ ಗಂಟಲಂ ನರಂ. ಎಷ್ಟು ಚೆನ್ನಾಗಿ, ಎಂಥ ವಿವೇಕ ಇದೆ ನೋಡಿ. ಅಂದರೆ ಕನ್ನಡಕ್ಕಾಗಲಿ ತುಳುಗಾಗಲಿ ಒಂದು ಸ್ಥಳೀಯ ವಿವೇಕ ಇದೆ. ಈ ವಿವೇಕ ಮಸುಕಾಗಿದೆ. ವಿವೇಕ ಮಸುಕಾದ್ದರಿಂದಲೇ ಕೌದಿಗಳು ನಾಶ ಆಗ್ತಾ ಇದ್ದಾವೆ, ಬಣ್ಣದ ಕೌದಿಗಳು ನಾಶ ಆಗ್ತಾ. ಇದು ನಾನು ಹೇಳಬೇಕಾದ ಮುಖ್ಯ ವಿಷಯ. ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ. ಕಪಿಗಳು ಸೇತುವೆಯನ್ನ ಕಟ್ಟಿದುವೋ ಕಟ್ಟಲಿಲ್ವೋ, ಶ್ರೀಲಂಕಾಕ್ಕೆ ಸೇತುವೆಯನ್ನು ಕಟ್ಟಿದ್ದು. ಇವತ್ತು ಅದರ ಬಗ್ಗೆ ದೊಡ್ಡ ಸಂಶೋಧನೆ ನಡೀತಾ ಇದೆ, ಹೆಂಗೆ ಕಪಿಗಳು ಸೇತುವೆ ಕಟ್ಟಿದ್ದು ಅಂತ. ಡೆಲ್ಲಿಯಲ್ಲಿ ಒಂದು ಚರ್ಚೆ ಆಯಿತು, IICಯಲ್ಲಿ, ಇಂಡಿಯಾ ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಒಬ್ಬರು ಬಹಳ ದೊಡ್ಡ ವಿದ್ವಾಂಸರು ಸ್ಯಾಟಲೈಟ್ ಫೋಟೋಗಳನ್ನೆಲ್ಲ ತೆಗೆದು ಆ ಕಾಲದಲ್ಲಿ ಹೆಂಗೆ ಸೇತುವೆ ಕಟ್ಟಿದ್ರು, ಅಲ್ಲಿ ಒಂದು ಸೇತುವೆ ಇದೆ ಅಂತ ಹೇಳಿದರು. ಮತ್ತು ಕೋತಿಗಳು ಕಟ್ಟಿದಾವೆ ಅಂತ. ನನಗೆ ಖುಷಿ ಆಯಿತು. ಅಂದರೆ ಕಾವ್ಯವನ್ನು ಅಥವಾ ಪುರಾಣವನ್ನು ಇತಿಹಾಸವಾಗಿ ನೋಡ್ತಾನಲ್ಲ ಈ ಪುಣ್ಯಾತ್ಮ. ನಾನು ಹೇಳಿದೆ, ಸರ್ ಹಾಗಾದರೆ ಒಂದು ಹೆಲ್ಪ್ ಮಾಡಬೇಕು ಅಂದೆ. ಏನು ಅಂದು, ನಾನು ಪಶ್ಚಿಮ ಘಟ್ಟದಿಂದ ಬಂದವನು, ಅಲ್ಲಿ ತುಂಬ ಸೇತುವೆ ಆಗಬೇಕು, ಅಲ್ಲಿ ತುಂಬ ಕೋತಿಗಳು ಕೂಡ ಇವೆ, ಆದ್ದರಿಂದ ದಯವಿಟ್ಟು ಒಂದು ಪ್ರಪೋಸಲ್ ರೆಡಿ ಮಾಡಿ ಸರ್ಕಾರಕ್ಕೆ ಕೊಡಿ, ನಮಗೆ ಸ್ವಲ್ಪ ಸೇತುವೆಗಳಾಗಲಿ. ಆರ್ ಯು ಮೇಕಿಂಗ್ ಫನ್ ಆಫ್ ಮೀ ಅಂತ ಹೇಳಿದೆ. ನಾನು ಹೇಳಿದೆ, ಮತ್ತು ನೀನು ಇಷ್ಟರೊಳಗೆ ನಮ್ಮನ್ನೆಂತ ಮಾಡಿದ್ದು, ಫನ್ನೇ ಮಾಡಿದ್ದಲ್ವಾ. ಜಗಳ ಆಯಿತು. ಆಮೇಲೆ ನಿಮಗೆ ಗೊತ್ತೇ ಇದೆ ಅದರ ಮುಂದಿನ ರೂಪ ಏನು ಅಂತ, ನಿಮಗೆ ಗೊತ್ತೇ ಇದೆ, ಅರ್ಬನ್ ನಕ್ಸಲು. ಅದು ನಾವು ಕೇಳಿದ ಪ್ರಶ್ನೆ ಮೂಲಭೂತವಾದ ಸಾಹಿತ್ಯ, ಇತಿಹಾಸ, ಪುರಾಣದ ಪ್ರಶ್ನೆ. ಕಟ್ಟುಗೆ ಕಟ್ಟದಿರಿಕ್ಕೆ ಕಡಲಂ ಕಪ್ಪಿ ಸಂತತಿ. ಕಪಿಗಳು ಸೇತುವೆ ಕಟ್ಟಲಿ ಕಟ್ಟದಿರಲಿ ಒಂದು ಪ್ರಶ್ನೆ. ಮುಟ್ಟುಗೆ ಮುಟ್ಟದಿರಿಕ್ಕೆ ನಭಮಂ ವಾಮನ ಕ್ರಮಂ. ವಾಮನ ಇಷ್ಟೆತ್ತರಿದ ಕುಳ್ಳ, ಅವನು ಒಂದು ಕಾಲದಿಂದ ಆಕಾಶವನ್ನು ಅಳದ, ಒಂದು ಕಾಲದಿಂದ ಭೂಮಿಯನ್ನು ಅಳದ. ಎಂಥ ಕತೆ ಅದು. ಅಳದ್ನೋ ಇಲ್ವೋ ಇವ ಹೇಳುದು ನೇಮಿಚಂದ್ರ. ಮುಟ್ಟುಗೆ ಮುಟ್ಟದಿರಿಕ್ಕೆ ನಭಮಂ ವಾಮನ ಕ್ರಮ. ವಾಮನ ಒಂದು ಹೆಜ್ಜೆ ನಭಮ ಮುಟ್ಟಿತೋ ಮುಟ್ಲಿಲ್ವೋ. ಹರನ ಗಂಟಲಂ. ಯಕ್ಷಗಾನದವರಿಗೆ ಗೊತ್ತಿರ್ತಾರೆ, ಶಿವನನ್ನು ಕೆಳಗೆ ಬೀಳಿಸಿ ಅವನ ಗಂಟಲಿಗೆ ಅರ್ಜುನ ತನ್ನ ಕಾಲನ್ನು ಇಟ್ನೋ ಇಲ್ವೋ. ಕವಿ ಬಂದದಳು ಕಟ್ಟಿದರಲ್ತೆ. ನೋಡಿ ಅವ ಹೇಳು, ಕವಿಗಳು ಕಟ್ಟಿದರಲ್ತೆ, ಕವಿಗಳು ಕಟ್ಟಿದ್ರು ಅಂತ. ನೋಡಿ, ಅವನು 12ನೇ ಶತಮಾನದ ನೇಮಿಚಂದ್ರನಿಗಿದ್ದ ವಿವೇಕ 20ನೇ ಶತಮಾನದಲ್ಲಿ ನಮಗಿಲ್ವಲ್ಲ. ಆದ್ದರಿಂದ ಒಂದು ರಾಮಾಯಣದಂಥ ಒಂದು ಅತ್ಯದ್ಭುತವಾದಂಥ ಮಹಾಕಾವ್ಯ, ಅದನ್ನು ಇತಿಹಾಸವಾಗಿ ನೋಡಿ. ಮೊನ್ನೆ ಒಬ್ಬನ ಹತ್ರ ಚರ್ಚೆ ಆಯಿತು ನನಗೆ, ಆಯಿತು ಮರೆಯ, ರಾಮ ಅಲ್ಲಿ ಇದ್ದ, ಅಯೋಧ್ಯೆಯಲ್ಲಿ ಇದ್ದ, ಅವನಿಗೊಂದು ದೇವಸ್ಥಾನ ಎಲ್ಲ ಕಟ್ಟಿ ಆಯಿತು, ಏನು ಮಾಡೋಕ್ಕಾಗಲ್ಲ, ಆಯ್ತಪ್ಪ. ಈಗ ನನಗೆ ಅದು ಇತಿಹಾಸವ? ಹೌದು ಸರ್, ಇತಿಹಾಸ ಅದು, ನೀವೆಲ್ಲ ಎಂಥದ್ದು ಮಾತಾಡೋದು? ಆಯಿತು ಮರೆಯ, ಆಗ ರಾವಣ ಎಲ್ಲಿ ಹುಟ್ಟಿದ? ಅವನಿಗೆ 10 ತಲೆ ಇತ್ತೋ ಅಂತ ಕೇಳಿದ್ರು. ಈಗ ರಾಮ ಇದ್ದದ್ದು ಹೌದಾದರೆ ರಾವಣನು ಇರಬೇಕಲ್ಲ, ಅವನಿಗೆ 10 ತಲೆ ಇರಬೇಕಲ್ಲ. ಮತ್ತು ಅವನಿಗೆ ಸ್ವಲ್ಪ ಇರಿಟೇಟ್ ಆಗಲಿ ಅಂತ ಇನ್ನೊಂದು ಪ್ರಶ್ನೆ ಕೇಳಿದೆ, ಈ 10 ತಲೆ ಇದ್ದರೆ ಇದು ಬ್ಯಾಲೆನ್ಸ್ ಆಗೋದು ಹೇಗೆ ಅಂತ. ಇದು 11 ತಲೆ ಇರಬೇಕು ನೋಡಿ, ಈ ಕಡೆ 5, ಈ ಕಡೆ 5, ಮಧ್ಯ 1 ಇದ್ರೆ ಅವನು ಹಿಂಗೆ ನಿಲ್ಬೋದು. ಇದು 10 ತಲೆ ಅಂದರೆ ಈ ಕಡೆ 4 ಆಗ್ತದೆ, ಈ ಕಡೆ 5 ಆಗ್ತದೆ. ಅದು ಅಂದರೆ ಹಿಂಗಿರ್ಬೇಕು, ಹಿಂಗಿರ್ಬೇಕು. ಇದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದ ಸರ್? ಅದೆಲ್ಲ ಕತೆ ಸರ್. ನೋಡಿ ರಾವಣನಿಗಾಗುವಾಗ ಕತೆ,
ರಾಮನಿಗಾಗುವಾಗ ಚರಿತ್ರೆ, ಇದು ಇತಿಹಾಸವನ್ನು ನೋಡುವ ತಪ್ಪು ಕ್ರಮ. ಈ ಭ್ರಾಮಕ ಕ್ರಮವನ್ನು ರಾಜಕಾರಣಿಗಳು ಏನು ಮಾಡ್ತಿದ್ದಾರೆ ಅಂದರೆ ಉಪಯೋಗಿಸಿಕೊಂಡು ಅವರ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಇದರಿಂದ ನಾಡಿನ ವಿವೇಕ ನಾಶ ಆಗ್ತಾ ಇದೆ ಅಂತ ಹೇಳುದು ನಾನು. ನಾಡಿಗೊಂದು ವಿವೇಕ ಇದೆಯಲ್ಲ. ನಾನು ಆರಂಭದಲ್ಲಿ ಹೇಳಿದ ವಾಮನನ ವಿವೇಕ, ನಾನು ಆರಂಭದಲ್ಲಿ ಹೇಳಿದ ಪಂಜುರ್ಲಿಯ ವಿವೇಕ, ನಾನು ಆರಂಭದಲ್ಲಿ ಹೇಳಿದ ಕುಟ್ಟಬಿಹಾರಿಯ ವಿವೇಕ, ಇದು ಎಲ್ಲಿ ಹೋಯಿತು? ಇದು ನಾಶ ಆಗ್ತದೆ. ಸೊ ಏನೇ ಇರಲಿ, ಪರಶುರಾಮನ ಕತೆ ಹೀಗೆ ಸ್ಥಾಪಿಸಿದೆ. ಅದು ಒಂದು ಕಟ್ಟುಕತೆ, ಅದೊಂದು ಪುರಾಣವಾಗಿ ಒಳ್ಳೆ ಪುರಾಣದು. ತಾಯಿಯ ತಲೆ ಕಡ್ದ ಅದೆಲ್ಲ ಆಯಿತು, ಮತ್ತು ಕೊಡಲಿಯನ್ನು ಎಸೆದು ಒಂದು ಊರನ್ನೇ ಸೃಷ್ಟಿಸಿದೆ ಎಂಬುದು ಅದು ಸರಿಯದು, ಕಲ್ಪನೆಯಿಂದ ಸರಿಯದು. ಏನು ಅದು ಎಂಥ ಶಕ್ತಿವಂತ ಅಷ್ಟೇ ಅದು. ಅದರ ಆಚೆಗೆ ನಿಜವಾಗಲೂ ಇದು ಪರಶುರಾಮ ಅಂತ ಹೇಳಿ ನಾವು ಮಾಡ್ಕೊಂಡು ಹೋದರೆ ಚರಿತ್ರೆಗೂ ಪುರಾಣಕ್ಕೂ ವ್ಯತ್ಯಾಸವೇ ಇಲ್ಲದಂಥ ಒಂದು ಮೌಢ್ಯಕ್ಕೆ ನಾವು ಸಿಕ್ಕ ಹಾಕ್ಕೊಂಡ್ರೆ ಅದನ್ನು ಬಹಳ ಸುಲಭವಾಗಿ ರಾಜಕಾರಣಿಗಳು ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗ್ತಾರೆ. ಹಾಗಾಗಿ ನಮಗೆ ಕಾರ್ಕಳದಲ್ಲಿ ಪರಶುರಾಮನ ಕಾಲು ಕೆಳಗೆ ಭೂತಗಳನ್ನು ಹಾಕಿದ್ದು ಮುಖ್ಯ ಇಶ್ಯೂವೇ ಆಗಲಿಲ್ಲ. ಇಷ್ಟೊಂದು ಭೂತಗಳ ನಂಬಿಕೆ ಇದ್ದ ಊರಿಗೂ ಕೂಡ ಇಶ್ಯೂ ಆಗಲಿಲ್ಲ. ಯಾಕಂದರೆ ಇವತ್ತು ಭೂತಗಳು ಕೂಡ ಅವು ಕೋಮುವಾದಕ್ಕೆ ಒಳಗಾಗುತ್ತಿರುವುದರ ಪರಿಣಾಮ ಅದು. ಸೊ ಇಲ್ಲಿಯ ಜನಸಮುದಾಯಗಳನ್ನು ತಗೊಂಡ್ರೆ ನಾನು ಅದರ ಹೆಚ್ಚು ಹೇಳುವುದಿಲ್ಲ. ಇಲ್ಲಿ ದಲಿತರಿದ್ದಾರೆ, ಸುಮಾರು 32 ಜನವರ್ಗಗಳು ನನ್ನ ಲೆಕ್ಕದ ಪ್ರಕಾರ ದಲಿತರಿದ್ದಾರೆ. ಅದರಲ್ಲಿ ಮಾಯಿಲ, ಮೇರ, ಬಾಕುಡ, ಮನ್ಸ, ಮಾದಿಗ, ಕೊರಗ, ಬೈರ ಎಲ್ಲ ಇವರು ನನ್ನ ಪ್ರಕಾರ ಇಲ್ಲಿಯ ಮೂಲ ನಿವಾಸಿಗಳು. ಈಗ ವಲಸೆ ಮತ್ತು ಮೂಲ ಎಂಬುದು ಸಮಸ್ಯೆ ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇದೆ, ಕರ್ನಾಟಕ ಮಟ್ಟದಲ್ಲಿ ನಡೀತಾ ಇದೆ, ಕರಾವಳಿಯ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ಯಾರು ಇದು ನಮ್ಮದು, ಇವರು ಹೊರಗಿಂದ ಬಂದವರು ಅಂತ ಹೇಳ್ತಾ ಇದ್ದಾರಲ್ಲ, ಹಾಗೆ ಹೇಳುವವರು ಹುಟ್ಟುವುದಕ್ಕೆ 1000 ವರ್ಷಗಳ ಮೊದಲು ಇಲ್ಲಿ ಜನವರ್ಗ ಇತ್ತು. ಮೂಲ ಅಕಲ್ ಮೂಲ ತಗಲಿಯ ಅಂತ ಹೇಳುದು ನೋಡಿ. ಅಕಲ್ ಮೂಲ ತಗಲು, ಅವರು ಮೂಲದವರು ಅಂದರೆ ಏನು, ಅವರು ಮೊದಲು ಇದ್ದವರು ಅಂತ. ನಾವು ಅವ್ರನ್ನ ಹೆಂಗೆ ಇಟ್ಟುಕೊಂಡಿದ್ದೀವಿ ಅಂತ ನಿಮಗೆ ಗೊತ್ತಿದೆ. ಆಮೇಲೆ ನಾನು ಅದಕ್ಕೆ ಅವರ ಪುರಾಣಗಳು ಬೇರೆ ಇದೆ, ಅವರ ಆಚರಣೆ ಕ್ರಮಗಳು ಬೇರೆ ಇದೆ. ಆದರೆ ಈಗ ಏನಾಗ್ತದೆ, ಅವೆಲ್ಲ ನಾನು ಆಗೊಂದು ಮಾತು ಹೇಳಿದೆ ನೋಡಿ, ಇವತ್ತಿನ ಭಾಳ ದೊಡ್ಡ ಸಮಸ್ಯೆ ಅಂದರೆ ಕಮ್ಯುನಿಟಿಗಳ ಸಾವು. 21ನೇ ಶತಮಾನದ 2ನೇ ದಶಕದಲ್ಲಿ ನಾವು ವಿಟ್ನೆಸ್ ಮಾಡ್ತಾ ಇರೋದು ದ ಡೆತ್ ಆಫ್ ಕಮ್ಯುನಿಟೀಸ್, ಡೆತ್ ಆಫ್ ಲ್ಯಾಂಗ್ವೇಜ್ ಆ್ಯಂಡ್ ಡೆತ್ ಆಫ್ ಫಿಲಾಸಫಿ. ಇದರಲ್ಲಿ ಈ ಕಮ್ಯುನಿಟಿಗಳು ಸಾಯ್ತಾ ಇದ್ವಿ. ಮೊನ್ನೆ 3 ತಿಂಗಳ ಹಿಂದೆ ಡೆಕ್ಕನ್ ಹೆರಾಲ್ಡಲ್ಲಿ 18 ಕಮ್ಯುನಿಟಿಗಳು ಮುಂದಿನ 30 ವರ್ಷದಲ್ಲಿ ಸತ್ತು ಹೋಗ್ತದೆ ಅಂತ ಒಂದು ರಿಪೋರ್ಟ್ ಬಂತು. ಹೆಂಗೆ ಸಾಯ್ತವೆ ಅಂತಂದರೆ ಎರಡು ರೀತಿಯ. ಒಂದು, ನಿಜವಾಗಲೂ ಅವರು ಮೆಡಿಕಲ್ ಫೆಸಿಲಿಟೀಸ್ ಇಲ್ಲದೆ ಸಾಯ್ತಾ ಇದ್ದಾರೆ. ಅಂದರೆ ಈಗ ಬೆಳಾರಿ ಭಾಷೆ ಕುಂದಾಪುರದ ಹತ್ರ ನಿಮಗೆ ಗೊತ್ತಿರಬೇಕು. ಬೆಳಾರಿ ಭಾಷೆ ಕುಂದಾಪುರದ ಹತ್ರ, ನಾನು ಎ ವಿ ನಾವಡ್ರ ಮನೆಗೆ ಹೋದಾಗ ಬೆಳಾರಿ ಭಾಷೆಯವರ ಹತ್ರ ಮಾತಾಡ್ತಾ ಇದ್ದೆ. ಈಗ ಬೆಳಾರಿ ಭಾಷೆ ಮಾತಾಡೋರು ಒಬ್ಬರು ಕೂಡ ಇಲ್ಲ. ದ ಡೆತ್ ಆಫ್ ಲ್ಯಾಂಗ್ವೇಜ್. ಕೊರಗ ಭಾಷೆ 1880ರ ಮೊದಲ ಜನಗಣತಿಯಲ್ಲಿ ಕೊರಗ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 55,000. 2011ರ ಲೇಟೆಸ್ಟ್ ಜನಗಣತಿಯಲ್ಲಿ ಕೊರಗ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 2,000. ಲ್ಯಾಂಗ್ವೇಜ್ ಸಾಯ್ತಾ ಇದೆ, ಕೊರಗರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಇದೆ. ಡೆತ್ ಆಫ್ ಕಮ್ಯುನಿಟಿ ಆ್ಯಂಡ್ ಡೆತ್ ಆಫ್ ಲ್ಯಾಂಗ್ವೇಜ್. ಡೆತ್ ಆಫ್ ಫಿಲಾಸಫಿ ನಿಮಗೆ ಗೊತ್ತೇ ಇದೆ. ಈಗ ಯಾವ ಆರ್ಗ್ಯುಮೆಂಟ್ಗಳು ಕೂಡ ಇಲ್ಲ ಇದು. ಸೊ ಹೀಗಾಗಿ ಆ ದಲಿತ ಸಮಾಜ ಏನಿದೆ, ಕರಾವಳಿಗೆ ಬೇಕಾದಂಥ ಒಂದು ಮೂಲ ತಾತ್ವಿಕತೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿವೆ ಅವು. ಆದರೆ ಈಗ ಅವು ಟ್ರಾನ್ಸ್ಫರ್ ಆಗಿ ಅವು ಹಿಂದುತ್ವದ ಕಡೆಗೆ ಹೋಗ್ತಾ ಇದ್ದಾವೆ. ಹಿಂದುತ್ವದ ಕಡೆಗೆ ಹೋಗೋದ್ರಿಂದ ಇವರಿಗೆ ಏನು ಪ್ರಯೋಜನ ಅಂತ ಅವರೇ ಹೇಳಬೇಕು. ನನಗಂತೂ ಗೊತ್ತಾಗಲ್ಲ. ಬಬ್ಬರಿಯನ ಕತೆ ನಿಮಗೆ ಗೊತ್ತಿದೆ. ಆ ಕಡಲಿಗೆ ಹೋಗಿ ಕಡಲಿನಲ್ಲಿ ದೋಣಿ ಆಕ್ಸಿಡೆಂಟ್ ಆಗಿ ಸತ್ತು ಹೋದ ಒಬ್ಬ ಬಬ್ಬರಿ, ಅವನು ಮುಸಲ್ಮಾನ. ನಾ ಇಲ್ಲಿ ಉಚ್ಚಿಲದಲ್ಲಿ ಆಮೇಲೆ ಇಲ್ಲೆಲ್ಲ ನಾನು ಭೂತಾರಾಧನೆ ನೋಡ್ತಾ ಇರುವಾಗ ಅವನು ಬೆಳಗಿನ ಜಾವ 4 ಗಂಟೆಗೆ ಇದು ಯಾವುದು ಮಕ್ಕಾದ ಕಡೆ ತಲೆ ಹಾಕಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾ ಇದ್ದ. ಆಮೇಲೆ ಅವನು ವೇಷ ಕೂಡ ಮೀಸೆ ಎಲ್ಲ ಹಾಕಿ ಬೇರೆ ಭೂತಗಳಿಗಿಂತ ಡಿಫ್ರೆಂಟ್ ಹಸಿರು ಬಣ್ಣ ಹಾಕ್ತಾನೆ ಬಬ್ಬರಿಯ. ಕಡಲಿನಲ್ಲಿ ಹೋಗಿ ಕೆಲಸ ಮಾಡಿ ಕಡಲಿನ ಅನಾಹುತಕ್ಕೆ ಸಿಕ್ಕಿ ಸತ್ತು ಹೀರೋ ಆದ ಏಕೈಕ ವ್ಯಕ್ತಿ ಅಂದರೆ ಬಬ್ಬರಿಯ. ನಮ್ಮ ಶಿಷ್ಟ ಸಾಹಿತ್ಯದಲ್ಲಿ ಕೂಡ ಇಲ್ಲ. ನಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ಕಡಲಿಗೆ ಹೋಗಿ ಹೋರಾಡಿ ಸತ್ತವರ ಕಥೆಗಳಿಲ್ಲ. ಕಡಲನ್ನು ಸಮುದ್ರ ಮಥನ ಮಾಡಿ ಅಮೃತ ತಂದವರಿದ್ದಾರೆ, ಕಡಲಿನಲ್ಲಿ ಹೋಗಿ ಸತ್ತವರಿಲ್ಲ. ಯಾಕಂದರೆ ಯಾರು ಈ ಕಾವ್ಯಗಳನ್ನು ಬರೆದ್ರೋ ಅವರು ಕಡಲು ನೋಡ್ಲಿಕ್ಕಿಲ್ಲಲ್ಲ, ಅವರು ಕಡಲು ದಾಟ್ಲಿಕ್ಕೂ ಕೂಡ ಇಲ್ಲಲ್ಲ. ಕಡಲು ದಾಟಿದರೆ ಅವ್ರನ್ನ ಉಡುಪಿ ಸ್ವಾಮಿ ಒಬ್ಬರನ್ನು ಹೊರಗೆ ಹಾಕಿದ್ರಲ್ಲ, ಕಡಲು ದಾಟಿ ಅಮೆರಿಕಕ್ಕೆ ಹೋದಕ್ಕೆ ಹೊರಗೆ ಹಾಕಿದ್ರು. ಇದು ಹಾಗಾಗಿ ಕಡಲು ದಾಟ್ಲಿಕ್ಕಿಲ್ಲ. ಕಡಲು ದಾಟ್ಲಿಕ್ಕೆ ಇಲ್ಲದವರು ಕಡಲಿನ ಬಗ್ಗೆ ಬರೆಯುವುದು ಹೇಗೆ? ಕನ್ನಡದ ಒಬ್ಬ ಕವಿ ಬರೀತಾನೆ, ಕಡಲಿನಲ್ಲಿ ಆ ಕಡೆ ಉತ್ತರ ಕರ್ನಾಟಕದವನು, ನೀವು ತಮಾಷೆ ಆಗಿದೆ, ಆ ಕಡಲಿನಲ್ಲಿ ಮೀನಿದೆ ಅಂತ. ನಾವು ಅದೊಂದು ಗೊತ್ತಾಯ್ತು ಅವನಿಗೆ, ಹೆಂಗೋ ಗೊತ್ತಾಗಿದೆ ಕಡಲಿನಲ್ಲಿ ಮೀನಿದೆ ಅಂತ. ಎಂಥ ಮೀನಿದೆ? ಸಣ್ಣ ಮೀನು, ದೊಡ್ಡ ಮೀನು ಇದೆ ಅಂತ 2ನೇ ಸಾಲಲ್ಲಿ ಹೇಳ್ತಾನೆ. ಆಮೇಲೆ ಎಂತೆಂಥ ಮೀನು ಹೇಳ್ತಾನೆ,
ಅಲ್ಲಿ ತಿಮಿಂಗಿಲ ಇದೆಯೇ? ಫೈನ್. ತಿಮಿಂಗಿಲ ಗಿಲಗಿಲ ಇದೆ ಅಂತೆ, ಅಂದರೆ ತಿಮಿಂಗಿಲಗಿಂತ ದೊಡ್ಡ ಮೀನು ತಿಮಿಂಗಿಲ ಗಿಲಗಿಲ. ಮೂರನೇ ದೊಡ್ಡ ಮೀನು ತಿಮಿಂಗಿಲ ಗಿಲಗಿಲ ಅಂತ ಬರೀತಾನೆ. ಅಂದರೆ ತಿಮಿಂಗಿಲ ಗಿಲಗಿಲಗಳು ಇದು ಹೇಳ್ತಾರೆ. ಇದು ನಮ್ಮ ಜನರ ಕಡಲಿನ ಕಲ್ಪನೆ. ಈ ಕಡಲಿನ ಕಲ್ಪನೆ ನಿಮಗೆ ಸರಿ ಅರ್ಥ ಆಗಬೇಕಂದ್ರೆ ಬಬ್ಬರಿಯನ್ನು ಪಾಡ್ದನ್ನೋದು. ಉಪ್ಪು, ಮೆಣಸು, ಬೆಲ್ಲ ದೋಣಿಯಲ್ಲಿ ಇಟ್ಟುಕೊಂಡು ಹೋಗುವಾಗ ಗಾಳಿಗೆ ಸಿಕ್ಕಿ ಸತ್ತು ಹೋಗಿ ದೈವ ಆಗುವ ಬಬ್ಬರಿಯ. ಇವತ್ತು ಮೊನ್ನೆ ಒಬ್ಬ ಬರೀತಾನೆ, ಈ ಬಬ್ಬರಿಯ ನನ್ನನ್ನು ಸೇರಿಸಿ ಇವರೆಲ್ಲ ಸೇರಿ ಮುಸಲ್ಮಾನ ಅಂತ ಹೇಳ್ತಾರೆ. ಅವನ ಅಪ್ಪನ ಹೆಸರು ಸುಲಕಲ್ಲ ಮುರವ ಬ್ಯಾರಿ, ಬಬ್ಬರಿ ಅಂತ. ಸುಲಕಲ್ಲ ಮುರವ ಬ್ಯಾರಿ. ಅಮ್ಮನ ಹೆಸರು ಫಾತಿಮಾ. ಇದು ಸ್ಪಷ್ಟ ಪಾಡ್ದನಗಳಿದೆ. ಇದರ ಬಗ್ಗೆ ನಾನಲ್ಲ, ಹರಿದಾಸ್ ಭಟ್ರು ಬರೆದಿದ್ದಾರೆ, ಆಮೇಲೆ ಅನೇಕರು ಬರೆದಿದ್ದಾರೆ, ವಿವೇಕ್ ರೈ ಬರೆದಿದ್ದಾರೆ, ಚಿನ್ನಪ್ಪ ಗೌಡರು ಬರೆದಿದ್ದಾರೆ, ಎಲ್ಲ ಬರೆದಿದ್ದಾರೆ, ನಾನು ಸಹ ಬರೆದಿದ್ದಾರೆ, ನಾವೆಲ್ಲ ನೋಡಿದವರು. ಮೊನ್ನೆ ಒಬ್ಬ ಬರೀತಾನೆ, ಇವರು ಅಂದರೆ ನಮ್ಮನ್ನು ಇವರೆಲ್ಲ ಅವ ಮುಸಲ್ಮಾನ್ ಅಂತ ಬರೆದಿದ್ದಾರೆ, ಅವ ಮುಸಲ್ಮಾನ ಅಲ್ಲ, ನನ್ನ ಸಂಶೋಧನೆ ಪ್ರಕಾರ ಅವ ಬಬ್ರುವಾಹನನ ಅವತಾರ ಅಂತ ಬರೆದಿದ್ದಾರೆ. ಈ ಬಬ್ರುವಾಹನ, ನಾನು ಅವನಿಗೆ ಕೇಳಿದೆ, ಅಲ್ಲ ಮರೆ ಈ ಬಬ್ರುವಾಹನಿಗೆ ಅವತಾರ ಎಲ್ಲಿಂದ? ರಾಮನಿಗೆ ಅವತಾರ ಇದೆ, ವಿಷ್ಣುವಿಗೆ ಅವತಾರ ಇದೆ, ಈ ಬಬ್ರುವಾಹನಿಗೆ ಎಲ್ಲಿ ಅವತಾರ ಬಂತು? ನಿಮಗೆಲ್ಲ ಗೊತ್ತಾಗಲ್ಲ ಸರ್, ಅದು ಇದೆ ಅಂತ. ಆಯ್ತಪ್ಪ, ಈಗ ಎಲ್ಲರೂ ಬಬ್ರುವಾಹನ ಅವತಾರ ಅಂತ ಹೇಳಲಿಕ್ಕೆ ಶುರು ಮಾಡಿ. ಅಂದರೆ ಇದು ಡೆತ್, ಇದು ಸಂಸ್ಕೃತಿಯ ಸಾವು. ಇದು ಒಂದು ಮೂಲ ಕಲ್ಪನೆಯನ್ನು ನಾಶ ಮಾಡಿ ಅದರ ಮೇಲೆ ಇನ್ನೊಂದು ಕಲ್ಪನೆಯನ್ನು ಹೇರಿಸಿ ಅವರ ಮೇಲೆ ಬೌದ್ಧಿಕ ಒಂದು ದಾಳಿ ಮಾಡಿ ಅಧಿಕಾರ ಸ್ಥಾಪನೆ ಮಾಡೋದಿದೆಯಲ್ಲ, ಇವತ್ತು ಹಿಂದುತ್ವ ಜನಪದ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿ ಅಧಿಕಾರ ಸ್ಥಾಪನೆ ಮಾಡ್ತಾ ಇದೆಯಲ್ಲ, ಇದು ಬಹಳ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ನಮ್ಮ ಸೊಸೈಟಿಲಿ ಆಗ್ತಾ ಇರೋದು. ಇದರಿಂದ ಎಲ್ಲ ಸಣ್ಣ ಸಂಸ್ಕೃತಿಗಳು ಕೂಡ ಬಹಳ ದೊಡ್ಡದಾದ ಅಪಾಯಕ್ಕೆ ಒಳಗಾಗಿವೆ. ಸೊ ಜಾತಿ ಸಮಾಜ, ಗೌಡ ಬಂಟ ಎಲ್ಲ ಇದೆ, ದ್ವಿಜ ಸಮಾಜ ಅವೆಲ್ಲ ಆಯಿತು. ಆಮೇಲೆ ಧರ್ಮ, ಕೊನೆಯ ಮಾತು 5 ನಿಮಿಷದಲ್ಲಿ ನಿಲ್ಲಿಸ್ತೀನಿ ನಾನು. ಈಗ ಇಲ್ಲಿಯ ಮೂಲ ದೈವ ಅಳುಪರ ಕಾಲದಿಂದಲೂ ಶೈವ, ಹಾಗಾಗಿ ಅನೇಕ ಸೋಮೇಶ್ವರ ಟೆಂಪಲ್ಗಳು ಇಲ್ಲಿವೆ, ಅದಾಯಿತು. ಆಮೇಲೆ ಸುಬ್ರಹ್ಮಣ್ಯನ ಆರಾಧನೆ ಇಲ್ಲಿದೆ, ಕುಕ್ಕೆ ಸುಬ್ರಹ್ಮಣ್ಯ, ಆಮೇಲೆ ಕಡಂದಲೆ ಸುಬ್ರಹ್ಮಣ್ಯ, ಇದೆಲ್ಲ ಗೊತ್ತಿದೆ. ನಾಗಾರಾಧನೆ ಇಲ್ಲಿದೆ. ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಕದ್ರಿ, ಇದೇ ಕದ್ರಿಗೆ ಬೌದ್ಧ ಧರ್ಮ ಬಂತು. ಕ್ರಿಸ್ತಕ 8ನೇ ಶತಮಾನಕ್ಕೆ ಜೈನರು ಭಾಳ ದೊಡ್ಡ ಮಟ್ಟದಲ್ಲಿ ಕರಾವಳಿಗೆ ಬಂದರು. ಆದ್ದರಿಂದ ನಮಗೆ ಇವತ್ತು ಕಾರ್ಕಳ, ವೇಣೂರು ಇವೆಲ್ಲ ಜೈನ ಕೇಂದ್ರಗಳಾಗಿವೆ. ಕ್ರಿಸ್ತಕ 7ನೇ ಶತಮಾನದಲ್ಲಿ ಗಾಣಪತ್ಯರು ಬಂದರು. ಗಣಪತಿ ಕಲ್ಪನೆ ಕರ್ನಾಟಕ ಕರಾವಳಿಗೆ ಬಂದಿದ್ದು 7ನೇ ಶತಮಾನಕ್ಕೆ. ಅದು ನೋಡಿ, ನಮಗೆ ಈ ಕಡೆ ಪಶ್ಚಿಮ ಘಟ್ಟ ಇದ್ದದರಿಂದ ಆ ಕಡೆಯಿಂದ ಬರಲಿಕ್ಕೆ ಆಗಲಿಲ್ಲ, ಗುಡ್ಡ ಇಳಿದು ಬರಲಿಕ್ಕೆ ಆಗಲಿಲ್ಲ. ಕೇರಳ ಮತ್ತು ಉತ್ತರ ಕನ್ನಡ, ಹಾಗಾಗಿ ನಮಗೆ ಕರಾವಳಿಯಿಂದಲೇ ಸಂಸ್ಕೃತಿಗಳು ಬಂದದ್ದು. ಈ ದಕ್ಷಿಣದಿಂದಲೂ ಬಂತು, ಉತ್ತರದಿಂದಲೂ ಬಂತು. ಹಾಗಾಗಿ ಗಣಪತಿಯರು ನೋಡಿ, ಅಲ್ಲಿ ಮಧೂರಿಂದ ಇಡಗುಂಜಿಯಿಂದ ಸುರಾದರೆ ಮಧೂರವರೆಗೆ ಮಧ್ಯೆ ಎಷ್ಟೋ ಗಣಪತಿ ದೇವಸ್ಥಾನಗಳು ಇವೆ ನಮ್ಮಲ್ಲಿ. ಆಮೇಲೆ ಕ್ರಿಸ್ತಕ 8ನೇ ಶತಮಾನದಲ್ಲಿ ಜನಾರ್ದನ ದೇವರು ಕರಾವಳಿಗೆ ಬಂದು, ಜನಾರ್ದನ ದೇವಸ್ಥಾನ 8ನೇ ಶತಮಾನದಲ್ಲಿ ಬಂದಿದೆ. ನಾವು ನೆನೆಸ್ಕೊಳ್ಬೇಕಾದ್ದು, ಇವೆಲ್ಲ ಬೇರೆ ಬೇರೆ ಬಂದ ದೇವರುಗಳು, ನಮ್ಮದೇ ಮೂಲ ಅಂತ ಹೇಳ್ತಾರಲ್ಲ, ಇವ್ರ ಕಾಲ ಇಷ್ಟು, ಅದಕ್ಕಿಂತ ಹಿಂದೆ ತುಳುನಾಡು ಇತ್ತಲ್ಲ, ಆ ಪ್ರಜ್ಞೆ ನಮಗಿದ್ದರೆ ಸಾಕು. ಕ್ರಿಸ್ತಕ 8-9ನೇ ಶತಮಾನದಲ್ಲಿ ನಾಥರು, ಸಿದ್ಧರು, ಪಾಶುಪತರು, ಲಕುಲೀಶರು, ಮಧ್ಯಕಾಲೀನ ಅರಸ ತಾಂತ್ರಿಕ ಪಂಥಗಳು ದೊಡ್ಡ ಮಟ್ಟದಲ್ಲಿ ಕರಾವಳಿಗೆ ಬಂದು. ಇವತ್ತದು ಉಳಿದಿದ್ದು ಎಲ್ಲಿ ಅಂದರೆ ಜನಪದದಲ್ಲಿ. ಉದಾಹರಣೆಗೆ ಬೆಳ್ತಂಗಡಿ ಕಡೆ ಪುರುಷಭೂತ ಅಂತ ಮಾಡ್ತಾರೆ, ಪುರುಷನ ಆಟ ಅಂತ ಮಾಡ್ತಾರೆ. ಆ ಪುರುಷ ಆಟದಲ್ಲಿ ಒಬ್ಬ ಬಾಳೆ ಎಲೆಯನ್ನೆಲ್ಲ ಮೈಗೆ ಕಟ್ಟಿ ಅವನ ಅಗ್ನ ಸನ್ಯಾಸಿ, ಅವನ ಜನನಾಂಗವನ್ನು ದೊಡ್ಡದಾಗಿ ತೋರಿಸ್ತಾರೆ, ಆ ತಲೆಗೆ ಟೊಪ್ಪಿ ಹಾಕ್ತಾರೆ, ಅವ ಕುಣಿತಾನೆ, ಅಂಗಳಕ್ಕೆ ಕುಣಿದು ದಾಸಯ್ಯನನ್ನು ಓಡಿಸ್ತಾನೆ. ಅವನು ದಾಸಯ್ಯ ವೈಷ್ಣವ ಧರ್ಮದ ಪ್ರತಿಪಾದಕ. ಈ ಲಕುಲೀಶರು ವೈಷ್ಣವ ಧರ್ಮಕ್ಕೆ ವಿರೋಧವಾದವರು. ಅವನು ಸಿದ್ಧವೇಷದ ಒಳಗಡೆ ನೋಡಿ, ಸಿದ್ಧ ಅಂತ ಒಂದು ಪದ ಬರ್ತದೆ, ಸಿದ್ಧ, ನಾಥರು, ಸಿದ್ಧರು, ಲಕುಲೀಶರು ಇವೆಲ್ಲ ಇದೆ. ಹಾಗಾಗಿ ಜನಪದ ಆಚರಣೆಗಳಲ್ಲಿ ಇರ್ತಾರೆ. ಮತ್ತು ಅವರು ಲಕುಲೀಶರು ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಬರ್ತಾರೆ. ಲಾಕುಳ ಅಂದರೆ ದೊಣ್ಣೆ. ಲಾಕುಳರ ಬಹಳ ದೊಡ್ಡ ಕೇಂದ್ರ ಕದ್ರಿ. ಆದ್ದರಿಂದ ಲಾಕುಳರ ಹಾಡು ಕೇಳಿದರೆ ನಾವು ಕದ್ರಿ ಏನದು ಮಠಕ್ಕಾಗಿ, ವಿಟ್ಲಾದ ಮಠಕ್ಕಾಗಿ ಬಂದೆವಯ್ಯ ಅಂತ ಹಾಡು ಹೇಳ್ಕೊಂಡು ಬರ್ತಾರೆ. ಎಲ್ಲ ಲಕುಲೀಶ ಪಂಥದ. ಹೀಗೆ ಎಷ್ಟು ಮಿಶ್ರಣ ಕಲ್ಚರ್ ನೋಡಿ. 8ನೇ ಶತಮಾನದಲ್ಲಿ, 9ನೇ ಶತಮಾನದಲ್ಲಿ ಶಂಕರನಾರಾಯಣ ದೇವರು ಬಂದರು, ಶಂಕರನಾರಾಯಣ. ಆಮೇಲೆ 16ನೇ ಶತಮಾನಕ್ಕೆ ವೀರಶೈವರು ಬಂದರು. 16-17ನೇ ಶತಮಾನದಲ್ಲಿ ವೈಷ್ಣವರು, ವಿಜಯನಗರ ಕಾಲದಲ್ಲಿ ವೈಷ್ಣವರು ಬಂದರು. ವೈಷ್ಣವ ಧರ್ಮ ಎಷ್ಟು ಜನಪ್ರಿಯವಾಯಿತು ಅಂದರೆ ಉಳಿದ ಎಲ್ಲ ಧರ್ಮಗಳನ್ನು ಕೂಡ ಅದು ನಿಮ್ಮಲ್ಲಿ ದಾಸಯ್ಯ ನೋಡಿರಬೇಕು ನೀವು. ದಾಸಯ್ಯ ಶಂಖ ಊದಿಕೊಂಡು ಬರ್ತಾನೆ, ಅವನು ವಿಜಯನಗರ ಕಾಲದ ವೈಷ್ಣವ ಪರಂಪರೆಯ ಪ್ರತಿನಿಧಿ ಅವನು. ಕ್ರಿಸ್ತಕ 7ನೇ ಶತಮಾನದಿಂದ ಮುಸಲ್ಮಾನರು ಇಲ್ಲಿದ್ದಾರೆ.
ಮುಸಲ್ಮಾನರು ಮತ್ತು ಹಿಂದೂಗಳು ಬಹಳ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಎಂಬ ರಿಪೋರ್ಟ್ಗಳು ವಿದೇಶಿ ವರದಿಗಳಲ್ಲಿ ಬರ್ತಾರೆ. 6ನೇ ಶತಮಾನದಷ್ಟೊತ್ತಿಗೆ ಕ್ರಿಶ್ಚಿಯನ್ ಬಂದು ವಸಾಹತು ಕಾಲಘಟ್ಟದಲ್ಲಿ ಇಡೀ ಕರಾವಳಿಯನ್ನು ಅವರು ಶಾಲೆಗಳನ್ನು ಕಟ್ಟಿದರು, ರಸ್ತೆಗಳನ್ನು ಮಾಡಿದರು, ಹಳೆಗನ್ನಡ ಕಾವ್ಯಗಳನ್ನು ಎಡಿಟ್ ಮಾಡಿಕೊಟ್ರು, ಗ್ರಾಮರ್ ಕೊಟ್ಟರು, ಡಿಕ್ಷನರಿಗಳನ್ನು ಕೊಟ್ಟರು. ಅದನ್ನು ಶ್ರೀನಿವಾಸ ಹಾವನೂರವರು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. 1960ರ ದಶಕದಲ್ಲಿ ಸತ್ಯ ಸಾಯಿಬಾಬಾ ಬಂದ ಇವರಿಗೆ. ನಿಮಗೆ ಗೊತ್ತು, ಚೊಕ್ಕಾಡಿ ಕಡೆ ಎಲ್ಲ ಸಾಯಿಬಾಬಾ ಭಾಳ ಜನಪ್ರಿಯ. ಹೆಂಗೆ ಬೇರೆ ಬೇರೆ ದೈವಗಳು ಬರ್ತವೆ ಅಂತ ಸಾಯಿಬಾಬಾ. ಆಮೇಲೆ ಇದ್ದಕ್ಕಿದ್ದಂಗೆ ಸತ್ಯನಾರಾಯಣ ದೇವರು, ಏನು ಮೂರ್ತಿರಾಯರ ಪುಸ್ತಕ ಓದಿದರೆ ಸತ್ಯನಾರಾಯಣ ದೇವರು ಎಂಬುದು ಪುರಾಣದ ಯಾವ ಕಥೆಯಲ್ಲಿ ಕೂಡ ಇದ್ದಕ್ಕಿದ್ದಾಗ ಎಲ್ಲರೂ ಕೂಡ ಸತ್ಯನಾರಾಯಣ ದೇವರು ಈಗ ಮಾಡ್ತೇವೆ. ಅವನಿಗೆ ಏನು ಕತೆ ಅಂದರೆ ಒಂದು ಕಟ್ಟುಕತೆ, ಅದು ಆ ಕತೆ ಹೇಳ್ತಾರೆ. ನಾವೆಲ್ಲ ಹೋಗ್ತಾ ಇದ್ದೀವಿ, ಯಾಕಂದರೆ ಸತ್ಯನಾರಾಯಣ ದೇವರ ಪ್ರಸಾದ ಭಾಳ ಚಂದ, ಬಾಳೆಹಣ್ಣು ಜೇನೆಲ್ಲ ಹಾಕಿ ಕೊಡ್ತಾಯಿದ್ರು. ಏನೇ ಇರಲಿ ಅದು. ಆಮೇಲೆ ರಾಘವೇಂದ್ರ, ಅಯ್ಯಪ್ಪ ದೇವರು, ಇವೆಲ್ಲ ಅಯ್ಯಪ್ಪ, ಕೇರಳದ ಅಯ್ಯಪ್ಪ. ಆಮೇಲೆ 1992ರ ನಂತರ ರಾಮದೇವರು ಬಂದರು. 92ರವರೆಗೆ ಕರಾವಳಿಯಲ್ಲಿ ದೇರಾಜೆಯಲ್ಲಿ, ಚೊಕ್ಕಾಡಿಯ ದೇರಾಜೆಯಲ್ಲಿ ಒಂದು ರಾಮ ದೇವಸ್ಥಾನ ಬಿಟ್ಟರೆ ಇಡೀ ಕರಾವಳಿಯಲ್ಲಿ ರಾಮ ದೇವಸ್ಥಾನವೇ ಇರಲಿಲ್ಲ. ನನಗೆ ಗೊತ್ತಿದ್ದಾಗ ನಾವೆಲ್ಲ ಓಡಾಡ್ತಿದ್ವಿ, ಬೇರೆ ಬೇರೆ ದೇವಸ್ಥಾನಗಳಿದ್ದವು, ರಾಮ ದೇವಸ್ಥಾನ ಇರಲಿಲ್ಲ. 90ರ ದಶಕದಲ್ಲಿ ಯಾವಾಗ ಅದ್ವಾಣಿಯವರು ರಾಮರಥ ಯಾತ್ರೆ ಮಾಡಿದ್ರೋ ಎಲ್ಲ ಒಂದು ಸುಮಾರು 180 ರಾಮ ಭಜನಾ ಕೇಂದ್ರಗಳು ಈಗ ಬಂದಿವೆ, ಇಲ್ಲೆಲ್ಲ ಬಂದಿವೆ. ಅಂದರೆ ನಾನು ಹೇಳೋದು, ರಾಮನೇ ಮುಖ್ಯ ಅಂದಾಗ ಉಳಿದ ದೇವರುಗಳನ್ನ ನಾವು ಮೂಲೆಗೆ ನಾವು ಹಾಕುವ ಅಧಿಕಾರವನ್ನು ನಮಗೆ ಯಾರು ಕೊಟ್ಟರು ಅಂತ. ಸೊ ಕೋಮುವಾದ ಏನು ಮಾಡ್ತದೆ ಅಂತಂದರೆ, ತನಗೆ ಬೇಕಾದ ದೈವವನ್ನು ಸೃಷ್ಟಿಸಿಕೊಳ್ತದೆ, ಅದಕ್ಕೆ ರಾಜಕೀಯ ಶಕ್ತಿಯನ್ನು ತಂದುಕೊಡ್ತದೆ, ಉಳಿದ ಸಂಸ್ಕೃತಿಗಳನ್ನು ನಾಶ ಮಾಡ್ತದೆ, ಮತ್ತು ಹಾಗೆ ನಾಶ ಮಾಡುವುದರ ಮೂಲಕ ಬೇರೆಯವರ ಮೇಲೆ ತನ್ನ ಬೌದ್ಧಿಕ ರಾಜಕೀಯ ಅಧಿಕಾರವನ್ನು ಸ್ಥಾಪಿಸ್ತದೆ. ಇದರ ಒಟ್ಟಿಗೆ ನಮ್ಮಲ್ಲಿ ಇವತ್ತು ಬಂಡವಾಳಶಾಹಿಗಳು ಕೂಡ ಸೇರಿಕೊಂಡಿರೋದ್ರಿಂದ ಒಂದು ಕಡೆ ಹಣದ ಆಧಿಪತ್ಯ, ಇನ್ನೊಂದು ಕಡೆ ಧಾರ್ಮಿಕ ಆಧಿಪತ್ಯದಿಂದ ಈ ದೇಶ ನರಳುತ್ತಾ ಇದೆ. ತುಳುನಾಡಂತೂ ಸಿಕ್ಕಾಪಟ್ಟೆ ನರಳುತ್ತಾ ಇದೆ. ಹೀಗೆ ಹೇಳುವಾಗ ನಾನು ಹೇಳಿದ ಸುಮಾರು 18 ಧರ್ಮಗಳು ಈ ನಾಡಿನಲ್ಲಿ ಬದುಕಿದೆ. ಅವರೊಳಗೆ ಸಂಘರ್ಷ ಇರಲಿಲ್ಲ ಅಂತಲ್ಲ, ಚಿಕ್ಕ 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 ಸಂಘರ್ಷಗಳಿದ್ರು. ಜಯಸಿಂಹನ ತಳಂಗೆರೆ ಶಾಸನದಲ್ಲಿ ಜಗಳವನ್ನು ಪರಿಹರಿಸಿದ್ದಕ್ಕೆ ಉದಾಹರಣೆ ಸಿಗ್ತದೆ, ಆಗಿದೆ. ಆದರೆ ಅವು ಕೋಮು ಗಲಭೆಗಳಾಗಲಿರಲಿ. ಇಡೀ ಹರಿಹರನನ್ನು ನಂಬುವವರನ್ನು, ಶಂಕರನಾರಾಯಣ ದೇವರನ್ನು ನಂಬುವವರನ್ನು ಕೊಲ್ಲುವ, ಅಥವಾ ಇಡೀ ವೈಷ್ಣವನ ದೇವರ ನಂಬುವವರನ್ನು ಕೊಲ್ಲುವ, ಹಾಗೇ ಇಲ್ಲ. ಅದು 92ರ ನಂತರ ಕೊಡುಗೆ ಕರಾವಳಿಗೆ. ನಮ್ಮಲ್ಲಿ ಚರಿತ್ರೆ ಭಾಳ ಮುಖ್ಯವಾದ ಚರಿತ್ರಕಾರ 4 ಜನ ಇದ್ದಾರೆ. ಪೊಳಲಿ ಶೀನಪ್ಪ ಹೆಗಡೆ, ಮಂಜೇಶ್ವರ ಗೋವಿಂದ ಪೈ ಅವರು, BA ಸಾಲೆತ್ತೂರವರು, BA ವಿವೇಕರಯ್ಯವರು, ಗುರುರಾಜ್ ಭಟ್ರು, KV ತಿರುಮಲೇಶ್. ಇವರು ಇಡೀ ನಮ್ಮ ಕರಾವಳಿಯ ಚರಿತ್ರೆ ಬರೆದಿದ್ದಾರೆ. ಆ ಚರಿತ್ರೆಯಲ್ಲಿ ಎಲ್ಲಾದರೂ ಒಂದು ಸಾಲು ಕೋಮುಗಳ ಬಗ್ಗೆ ಇವರು ಬರೆದಿದ್ದರೆ ಹೇಳಿದ್ದಾನೆ ಇಲ್ಲ. ಇದು ಎಲ್ಲ ಶುರುವಾಗಿದ್ದು ಕಳೆದ 20 ವರ್ಷದಲ್ಲಿ. ಸೊ ಐ ಥಿಂಕ್ ನಾನಿಲ್ಲಿ ಇದನ್ನು ನಿಲ್ಲಿಸ್ತೇನೆ. ಇವತ್ತು ನಮ್ಮಲ್ಲಿರುವ ಅನೇಕ ಕಥೆಗಳು ನೋಡಿ, ನಮ್ಮಲ್ಲಿ 20ರ ದಶಕದಲ್ಲಿ ಸಹಕಾರಿ ಚಳುವಳಿ ಬೆಳೆಯಿತು. ಎಲ್ಲ ಸಮುದಾಯದ ಎಲ್ಲರೂ ಸೇರಿ ಸಹಕಾರಿ ಚಳುವಳಿಯನ್ನು ಯಶಸ್ವಿ ಮಾಡಿದರು. ಮೊಳಹಳ್ಳಿ ಶಿವರಾಯರು ಅದರ ಮುಂಚೂಣಿಯಲ್ಲಿದ್ದರು. ಅದರ ಪರಿಣಾಮವಾಗಿ ನಮ್ಮಲ್ಲಿ ಶಾಲೆಗಳು ಬಂದವು, ಕೋಆಪರೇಟಿವ್ ಅಗ್ರಿಕಲ್ಚರ್ ಬ್ಯಾಂಕ್ಗಳು ಬಂದವು. ಇಡೀ ಕರಾವಳಿ ಶಿಕ್ಷಣದಲ್ಲಿ ಮೇಲೆ ಬಂತು. ನೋಡಿ, ನಾವೆಲ್ಲ 70-80ರ ದಶಕದಲ್ಲಿ ಬೇರೆ ಕಡೆ ಹೋದರೆ ಕರಾವಳಿಯವರು ಅಂತ ನಮಗೊಂದು ವಿಶೇಷವಾದ ಗೌರವ ಕೊಡೋದು ಜನ. ಬುದ್ಧಿವಂತರಪ್ಪ ಕರಾವಳಿಯವರು ಅಂತ. ಅದಕ್ಕೆ ಒಂದು ಕಾರಣ ಇದೆ. ಯಾಕೆಂತಂದರೆ ಸಹಕಾರಿ ಚಳುವಳಿ, ಶಿಕ್ಷಣ ಚಳುವಳಿ, ಶಿವರಾಮ ಕಾರಂತರಂಥವರು ಮಾಡಿದ ಕೆಲಸ, ಮೊಳಹಳ್ಳಿ ಶಿವರಾಯರಂಥವ್ರು ಮಾಡಿದ ಕೆಲಸ. ಸಹಕಾರಿ ಚಳುವಳಿಯಲ್ಲಿ ಕೋಮುವಾದ ಇದ್ದರೆ ಚಳುವಳಿ ಯಶಸ್ವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವೊಂದು ಬ್ಯಾಂಕ್ ಆರಂಭ ಮಾಡಿದರೆ ಬ್ಯಾಂಕಿನಲ್ಲಿ ಎಲ್ಲರೂ ದುಡ್ಡು ಇಡಬೇಕು, ಆದ್ದರಿಂದ ಸಮಾನತೆ ಇತ್ತು. ಆ ಸಹಕಾರಿ ಚಳುವಳಿಯ ಮುಂಚೂಣಿಯಲ್ಲಿದ್ದವರ ಮಕ್ಕಳು ಆಧುನಿಕ ವಿದ್ಯೆ ಪಡೆದು ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಕೆಲಸ ಮಾಡ್ತಿದ್ದಾರಲ್ಲ 25-30 ಸಾವಿರಕ್ಕೆ, ಅವರಿಗೆ ಅವರ ಅಪ್ಪಂದರು ಮಾಡಿದ ಕೆಲಸದ ಪರಿಚಯ ಕೂಡ ಇಲ್ಲ. ಆದ್ದರಿಂದ ಅವರೆಲ್ಲ ಕೋಮುವಾದಿಗಳು ಆಗಿದ್ದಾರೆ. ಹೀಗಾಗಿ ಗೆಳೆಯರೇ, ನಾವು ನಮ್ಮ ಕರಾವಳಿಯ ಚರಿತ್ರೆ ತುಂಬ ವರ್ಣರಂಜಿತವಾಗಿದೆ. ಭೂತಾರಾಧನೆ, ಯಕ್ಷಗಾನಗಳು ನಮ್ಮ ಕಣ್ಣುಗಳು. ಆಮೇಲೆ ಇಲ್ಲಿಯ ದೈವ ದೇವರುಗಳು, ಇಲ್ಲಿಯ ದ್ವಿಜ ಸಮಾಜ, ಇಲ್ಲಿಯ ಜಾತಿ ಸಮಾಜ, ಇಲ್ಲಿಯ ದಲಿತ ಸಮಾಜದ ಸುಮಾರು 32 ಯೂನಿಟ್ಗಳು, ಇವೆಲ್ಲ ಒಂದು ಬಗೆಯ ಸೌಹಾರ್ದದಿಂದ ಶ್ರೇಣೀಕರಣ ಇತ್ತು. ಆದರೂ ಕಡೆ ಅದು ಕೋಮುವಾದಿಗಳಾಗದೆ ಬದುಕಿದ್ದಾವೆ. ಇಡೀ ಸಮುದಾಯವನ್ನು ದ್ವೇಷಿಸುವ ಒಂದು ಮಾತು ಕೂಡ ಕರಾವಳಿಯ ಯಾವ ಚರಿತ್ರೆಯಲ್ಲಿ ಯಾವ ದೇವರುಗಳು ಕೂಡ ಮಾತಾಡಲಿಲ್ಲ. 10 ಕುಡ್ದಿನ ತಲಟು ಮುತ್ತುಂಡಿಗೆ ಅಂದು ಹಿರಿಯರ ಮಲ್ತಿ ಕಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಭೂತಕ್ಕೆ ಹೇಳಿಕೊಳ್ಳುವುದು 10 ಕೂಡ್ದಿನ ತಲಟು ಮುತ್ತುಂಡಿಗೆ ಅಂದು ಹಿರಿಯರ ಮಲ್ತಿ ಕಟ್ಟು, ಎಂಕಲು ದಾಲ ತೆರಿಯಂದಿ ನರಮಾನಲು ನಿಖಲು ಮಾಮಲ್ಲ ಸತ್ಯೋಲು ಇತ್ತೆ ನಮಮಲ್ತಿ ಓಮಡು ಗೋತಿ ಗೊಗ್ಗರುಡು
ಬಳಸಿ ಬಸಾನಡೆ ಶುಭನ ಅಶುಭನ ಉರಿಯೋ ತಿರಿಯ ನಕ್ಕ ಪನಿಯರಬಲ್ಲಿ ನೇಮದ ಹೆಚ್ಚಿಗುಂತಿನ ಪ್ರತಿಮಾನಿಮಿತ್ತು ಮುಕ್ಕಾಲ್ಮುಜಿಗಳಿಗೆ ವಯಸ್ಸಾದ ಪೊರ್ಲುದನಾಲ ಅಭಯನು ಕೊರದು ಜಾಗದ ಕಲೆ ತಗ್ಗಂತ ಲೆಕ್ಕೋ ನೆಲಕ್ಕೂ ಕೊರಂತೆ ಬರಂತೆ ಲೆಕ್ಕೋ. ಇದಕ್ಕಿಂತ ಒಳ್ಳೆ ಪ್ರಾರ್ಥನೆ ಇನ್ನೇನ್ರಿ ಬೇಕು? ಇದಕ್ಕಿಂತ ಒಳ್ಳೆ ಪ್ರಾರ್ಥನೆ ಇನ್ನೇನು ಬೇಕು? ಇದನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ. ಆದರೆ ಇವತ್ತು ನಾವು ಭೂತಕ್ಕೆ ಹೇಳುವುದೊಂದು, ಈ ಕಡೆ ಬಂದ ಮೇಲೆ ಮಾಡುವುದೊಂದು. ಈ ವೈರುಧ್ಯದಲ್ಲಿ ತುಳುನಾಡು ಅದರ ಸಂಸ್ಕೃತಿ ನಾಶ ಆಗ್ತಾ ಇದೆ. ಪ್ರಕಾಶ್ ಅಂತವರು ಬಂದು ಪಾಪ ಅವರ ಕಾಲ್ ಶೀಟ್ ಸಿಗಬೇಕಾದ್ರೆ 1 ವರ್ಷ ಕಾಯಬೇಕು. ಆದರೆ ಅವರು ಅದನ್ನೆಲ್ಲ ಬಿಟ್ಟು ಒಂದು ನಾಡಿನ ಉದ್ಧಾರಕ್ಕೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವ್ರ ಜೊತೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ. ಸಂಸ್ಕೃತಿಯನ್ನು ಹೊಸದಾಗಿ ಅರ್ಥ ಮಾಡಿಕೊಳ್ಳೋಣ, ಹೊಸದಾಗಿ ಕಟ್ಟೋಣ. ನಮಸ್ಕಾರ.